ನಡೆ, ಹೆಣಗಳು ಸಹ ನಿನ್ಗಿಂತ ಬೇಗ ಹೋಗುತ್ತೆ. ಬೇಗ ನಡೆ. ಹೇಯ್, ಏನ್ ನಡೀತಿದೆ ಇಲ್ಲಿ? ಇವಳು ನಮ್ಮ ಕ್ಯಾಂಪಿಂದ ಓಡೋಗಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ಕಾಡಿನ ಕಡೆಗೆ ಓಡೋಗಕ್ಕೆ ನೋಡ್ತಾ ಇದ್ಲು. ಕದ್ದು ಮುಚ್ಚಿ ಹೋಗ್ತಾ ಇದ್ಲು. ತಿನ್ನಕ್ಕೇನಾದ್ರೂ ಸಿಗುತ್ತಾ ಇಲ್ಲಿ? ಇಲ್ಲಿ ತಿನ್ನಕ್ಕೇನು ಸಿಗೋದಿಲ್ಲ. ನಮ್ನ ಕಾಡಿಂದ ಹೋಗಕ್ ಬಿಡು. ರಾತ್ರಿ ಆಗ್ತಿದೆ, ನೀನು ಹೊರಡು. ನಾವು ರಾತ್ರಿ ಇಲ್ಲೇ ಉಳ್ಕೊಳ್ಳೋಣ. ನೀವು ಆ ಕೊಳಕ್ ಚೀಲನ ಯಾಕೆ ಮುಚ್ಚಿಟ್ಟಿದ್ದೀರಾ? ಕೊಳಕ್ ಚೀಲದಲ್ಲೇ ಅಮೂಲ್ಯವಾದ ವಸ್ತು ಇಟ್ಟಿರ್ತಾರೆ. ನೀನು ಕತೆನಲ್ಲಿ ಕೇಳಿಲ್ವಾ? ನಾನು ಸಾಕಷ್ಟು ಕೇಳಿದ್ದೀನಿ. ನೀನು ಏನ್ ಹೇಳ್ಬೇಕಂತಿದ್ಯಾ? ರಾಕ್ಷಸನ್ ಬಗ್ಗೆ. ಈ ಕಾಡಲ್ಲಿ ರಾಕ್ಷಸರಿಲ್ಲ. ರಾತ್ರಿ ನೀನ್ ಇಲ್ಲೇ ಉಳ್ಕೊಂಡ್ರೆ ಎಂತ ದೊಡ್ಡ ತಪ್ಪು ಮಾಡ್ದೆ ಅಂತ ಗೊತ್ತಾಗುತ್ತೆ. ಸರಿ, ಹಾಗಿದ್ರೆ ನಾನು ನೋಡ್ತೀನಿ ಅದನ್ನ. ನೀನ್ ಬೇಗ ಬಾ ಇಲ್ಲಿ. ಅವುಗಳಿಗೆ ಒಂದ್ ಕೊಡುಗೆ ಇದೆ ನನ್ನ ಹತ್ರ. ನಮ್ ಚರ್ಚಿಂದ ತಂದಿರೋ ದೊಡ್ಡ ಕೊಡುಗೆ ಅದು. ಸೂರ್ಯ ಮುಳುಗ್ತಿದ್ದಾನೆ. ನೀನ್ ಇಲ್ಲಿಂದ ಹೊರಡ್ಬೋದು. ನಿಂಗೆ ಮಾಡೋದಕ್ಕೆ ಸಾಕಷ್ಟು ಕೆಲಸ ಇದೆ. ಕೊಳಕ್ ಚೀಲ ಇರೋಳು ಏನೇನ್ ಮಾಡ್ಬೋದು ನೋಡು.
ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀನಿ. ಏನಾದ್ರೂ ಅವಳ ಹತ್ರ ಹೋದ್ರೆ ಮುಂದಿನ ಬಾಣ ನಿಮ್ ತಲೆ ಒಳಗಿರುತ್ತೆ. ನೀನ್ ನಂಗೆ ಸಹಾಯ ಮಾಡಿದ್ಕೆ ತುಂಬಾ ಧನ್ಯವಾದ. ನೀನ್ ಅವರಿಂದ ನನ್ನನ್ನ ಕಾಪಾಡಿ ನಿನ್ನೋಳಾಗಿಸ್ಕೋಬಹುದು ಅನ್ಕೊಂಡಿದ್ರೆ ನಿನಗೂ ಇದೇ ಗತಿನೇ ಬರುತ್ತೆ. ನಾನು ಯಾವಾಗ್ಲೂ ನಿಮ್ ಸೇವೆ ಮಾಡಕ್ಕಂತ ಬಂದಿದ್ದೀನಿ. ನಿನ್ ಕೈಲಿ ಏನಾಗಲ್ವೋ ಅದರಿಂದ ಶುರು ಮಾಡ್ದೆ. ಮೊದ್ಲೇ ನೀನು ಕತ್ತಿಂದ ಶುರು ಮಾಡ್ಬೇಕಿತ್ತು. ಸ್ವಲ್ಪ ಜಾಸ್ತಿ ಗಾಳಿ ಬಂತು ಅನ್ಸುತ್ತೆ. ಇರ್ಬೋದು. ಮುಟ್ಬೇಡ ಅದನ್ನ. ಆದ್ರೆ ಇವ್ನು ಸತ್ತೋಗಿದ್ದಾನೆ. ಇವನ ಹತ್ರ ಎಷ್ಟು ದುಡ್ಡಿದೆಯೋ ಅದನ್ನ ತಗೊಳ್ಳೋದು ಒಳ್ಳೇದು. ಅದನ್ನ ಮುಟ್ಬೇಡ ಅಂತಂದೆ. ಒಂದ್ ವೇಳೆ ನಾನು ಇದನ್ನ ತಗೊಳ್ಳಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಬಂದು ಇಲ್ಲಿರುವಂತ ಎಲ್ಲಾ ವಸ್ತುನ ತಗೊಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇವರೆಲ್ಲ ನನ್ನನ್ನ ಕಾಪಾಡಕ್ ಹೋಗಿ ಸತ್ತಿದ್ದಾರೆ. ಅದರಿಂದ ಲಾಭನ ನೀನ್ ಪಡ್ಕೊಳ್ಳೋ ಹಾಗಿಲ್ಲ. ನೀವ್ಯಾಕೆ ಶರೀಫ್ನಿಂದ ಸುರಕ್ಷತೆನ ಪಡಿತಾ ಇದ್ದೀರಾ? ಅವನನ್ ಸಹೋದರ. ಹೌದಾ? ನಿಮ್ ಸಹೋದರ ಏನಿದಾನೆ ಅವ್ನು ಮಾಡಿರೋ ಕೆಲ್ಸಕ್ಕೆ ಅವನ ಪದವಿ ಅಷ್ಟೇ ಅಲ್ಲ, ಅವನ ಜೀವನೇ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ನಿಮ್ಗೇನ್ ಬೇಜಾರು ಮಾಡ್ತಾ ಇಲ್ಲ? ನನಗ್ ಬೇಜಾರಾಗಿಲ್ಲ. ಆಕ್ಚುಲಿ ನಾನು ಅದನ್ನ ಒಪ್ಕೋತೀನಿ. ನಿಮ್ ಕುಟುಂಬದ ಬಗ್ಗೆ ಈ ತರ ನೀವ ಮಾತಾಡ್ತಿರೋದು? ನನ್ ರಿಲೇಷನ್ ಆಗಿದ್ರು ಅವನೊಬ್ಬ ವಿಲನ್ ಅನ್ನೋದು ನಿಜ. ಆದ್ರೂ ಅವ್ರ ಕಡೆಯವರು ನಿಮ್ಗೆ ಕಾವಲಾಗಿ ಬಂದಿದ್ರಲ್ವಾ? ನಾನು ಅವನನ್ನ ದ್ವೇಷಿಸ್ತೀನಿ ಅಂತ ಅವನು ನನ್ನ ದ್ವೇಷಿಸ್ಬೇಕು ಅಂತಿಲ್ಲ. ರಾತ್ರಿ ಆಗೋದ್ರಲ್ಲಿದೆ, ಇಲ್ಲಿಂದ ಹೊರಡ್ಬೇಕು. ನಿನ್ ಪಾಡಗ್ ನೀನ್ ಹೋಗು. ಇಲ್ಲೇ ಇರ್ಬೇಕು ಅಂತಿದ್ದೀರಾ? ನಾನ್ ಇವತ್ ರಾತ್ರಿ ಇಲ್ಲೇ ಟೆಂಟ್ ಹಾಕೋಣ ಅಂತಿದ್ದೀನಿ. ಬೆಳಗ್ಗೆ ಅಂತ್ಯ ಸಂಸ್ಕಾರ ಮಾಡ್ತೀನಿ. ನಿಮ್ ಮಾತನ್ನ ಅರ್ಥ ಮಾಡ್ಕೋತೀನಿ, ಮತ್ತೆ ಅದನ್ನ ಪಾಲಿಸ್ತೀನಿ ಕೂಡ. ಒಬ್ಬಂಟಿಯಾಗಿರೋ ಹೆಣ್ಣು ಇಂಥ ಕಾಡಲ್ಲಿ ಒಬ್ಳೆ ಉಳ್ಕೊಳ್ಳೋದು ಅಂದ್ರೆ ಪ್ಲೀಸ್ ನನ್ನ ಕ್ಯಾಂಪಿಗೆ ಬಂದು ನೀವು ಅಲ್ಲೇ ಉಳ್ಕೋಬೋದಲ್ವಾ? ನಾಳೆ ಬೆಳಿಗ್ಗೆ ನಮ್ಮ ಸೈನಿಕರನ್ನ ಕರ್ಕೊಂಡು ಬಂದು ಇವರು ಅಂತ್ಯ ಸಂಸ್ಕಾರ ಮಾಡಿದ್ರೆ ಒಳ್ಳೇದು. ಅದಾದ್ಮೇಲೆ ಈ ಕಾಡಿಂದ ನಿಮ್ಮನ್ನ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತೀನಿ. ಸೊ ಈಗ ನೀವ್ ಹೇಳ್ತಿರೋ ಪ್ರಕಾರ ಇವತ್ತು ನಾನ್ ನಿನ್ ಜೊತೆ ಬರ್ಬೇಕಾ? ಅಲ್ಲನಿಗೇನ್ ಕಾಯ್ತಿದೆ? ವರ್ಷಗಟ್ಲೆಯಿಂದ ಹುಡುಗಿನೇ ನೋಡ್ದಿರೋ ಗಂಡಸ್ರು ಕಾಯ್ತಿದಾರಾ? ನೀವು ಅನ್ಕೊಂಡಾಗಲ್ಲ, ನಾವೆಲ್ಲ ಒಂದೇ ಫ್ಯಾಮಿಲಿ. ಅಂದ್ರೆ ಹೆಣ್ಮಕ್ಳು, ಮಕ್ಕಳು, ಹೌದು ಗಂಡಸರು ಕೂಡ. ನಿಮ್ ಸೇವಕನಾಗಿ ನಾನು ಸದಾ ಹಿಂದೆನೇ ಇರ್ತೀನಿ. ಇಲ್ಲಿಂದ ನಿಮ್ ಕ್ಯಾಂಪ್ ಎಷ್ಟು ದೂರ ಇದೆ? ತುಂಬಾ ದೂರ ಇಲ್ಲ. ನಾನು ಸುಮ್ಮನೆ ಬೇಟೆ ಆಡಕ್ಕಂತ ಇಲ್ಲಿಗೆ ಬಂದೆ, ಇದನ್ನ ನೋಡ್ದೆ. ಅದಕ್ಕೆ ಈ ಸತ್ತ ಹೆಣಗಳ ಜೊತೆ ರಾತ್ರಿ ನೀವು ಒಬ್ರು ಹೇಗೆ ಕಳಿತೀರಾ? ದಾರಿ ತೋರ್ಸು.
ಊಟ ರೆಡಿ ಆಗಿದೆ ಅನ್ಸುತ್ತೆ. ನೀವು ನೋಡ್ತಾ ಇರೋದು ನನ್ನ ಫ್ಯಾಮಿಲಿನೇ. ಒಳ್ಳೆ ಮಸಾಲೆ ಹಾಕಿದ್ರೆ ಅನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನಿಜವಾಗ್ಲೂ. ಹಾ, ಕೊಡು. ಥ್ಯಾಂಕ್ ಯು. ಏನ್ ಸ್ಪೆಷಲ್ ಇವತ್ತು? ನಾವು ಬದುಕಿರೋದ್ರಿಂದಾನೇ ಇಷ್ಟೊಂದೆಲ್ಲ ಖುಷಿಯಾಗಿ ಆಚರಿಸ್ತಾ ಇದೀವಿ. ಓಹೋ, ಪ್ರತಿದಿನ ರಾತ್ರಿ ಇದನ್ ಮಾಡ್ತೀರಾ? ಇಲ್ಲ, ಮಧ್ಯಾಹ್ನನೂ ಕೂಡ ಹೀಗಿರುತ್ತೆ. ಹಾಗಾದ್ರೆ ಹೋಗಣ್ವಾ? ಎಲ್ಲ ಒಟ್ಟಾಗಿ ಸೇರೋಣ ಬನ್ನಿ. ರಾಬಿನ್ ಬಂದ್ಬಿಟ್ಟ. ರಾಬಿನ್, ವಿಲ್, ನೀನ್ ಹೇಳಿದ್ದೆ ನೀನು ಬೇಟೆಯಾಡಕ್ ಹೋಗ್ತಿದ್ದೀನಿ ಅಂತ. ನಾನು ನೀನ್ ಚಿನ್ನ ಬೆಳ್ಳಿ ಏನಾದ್ರೂ ತರ್ತೀಯ ಅಂತ ಅನ್ಕೊಂಡಿದ್ದೆ ರಾಬಿನ್. ಆದ್ರೆ ನೀನಿವತ್ತು ತುಂಬಾ ಬೆಲೆ ಬಾಳೋ ವಸ್ತುನ ತಂದಿದ್ಯಾ ರಾಬಿನ್. ಇದು ತುಂಬಾನೇ ಬೆಲೆ ಬಾಳುವಂತದ್ದು. ಇವಳ ಮೇಲೆ ಆಗಿರುವಂತ ದಾಳಿಯಿಂದ ನಾನು ಖುದ್ದಾಗಿ ಕಾಪಾಡಿದ್ದೀನಿ. ಇವಳೊಬ್ಬಳನ್ನ ಬಿಟ್ಟು ಬರೋಕೆ ಇಷ್ಟ ಆಗ್ಲಿಲ್ಲ. ಹಾಗೇನೆ ಇವನ ಸಹೋದರ ಶರೀಫ್ ಅಂತ ನಾನು ನಿನ್ನ ಹತ್ರ ಹೇಳಕ್ಕಂತೂ ಹೋಗಲ್ಲ. ಶರೀಫ್ ಅವರು ನೀನ್ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಅತಿಥಿ ಸತ್ಕಾರ ಮತ್ತೆ ಸೇವೆನ ಮಾಡೋದು ನಮ್ಮ ಧರ್ಮ ಆಗುತ್ತೆ. ಹಾಗೇನೆ ನಾಳೆ ಬೆಳಿಗ್ಗೆ ಇವರ ಸೇವಕರನ್ನ ಅಂತ್ಯ ಸಂಸ್ಕಾರ ಮಾಡಬೇಕು. ನನ್ ಕಸಿನ್ ನಿಮ್ಮನ್ನ ಅದ್ ಯಾಕೆ ಹಿಡ್ಕೊಳ್ತಾನೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಾನ್ ಇದ್ರ ಬಗ್ಗೆ ಅವ್ನಿಗೇನು ಹೇಳಲ್ಲ. ನೋಡ್ದ, ಅವಳು ಅದ್ರ ಬಗ್ಗೆ ಹೇಳೋದೇ ಇಲ್ಲ. ನೋಡ್ದ, ಅವಳು ಅದ್ರ ಬಗ್ಗೆ ಏನು ಹೇಳೋದೇ ಇಲ್ಲ. ಶುಭ ಮುಂಜಾವು ಸುಂದರತಿ. ಗುಡ್ ಮಾರ್ನಿಂಗ್. ಯಾಕೋ ನನ್ನ ತಲೆ ಇಷ್ಟೊಂದು ನೋವ್ತಿದ್ಯಲ್ಲ ಇವತ್ತು. ಹಾಗಾದ್ರೆ ನಿಮ್ಗೀಗ ತಿನ್ನೋಕೇನಾದ್ರೂ ಬೇಕು ಅನ್ಸುತ್ತೆ. ಫ್ರೈರ್ ಚಕ್, ಇವ್ರಿಗೇನಾದ್ರೂ ಊಟ ಬಡಿಸ್ತೀರಾ? ಹಾಗೆ ನಿಮ್ ಕಪ್ಪೆಲ್ಲಿದೆ? ನನ್ ಕಪ್ಪ ಇಲ್ಲಿದೆ. ಇದನ್ನ ಒಂದ್ ಸ್ವಲ್ಪ ತುಂಬಿಸ್ಕೊಡ್ತೀರಾ ಇವಳಿಗೆ? ಇದನ್ನ ಒಂದೇ ಗುಟ್ಕಲ್ ಕುಡಿದ್ಬಿಡು, ನೀನ್ ಖಂಡಿತ ಹುಷಾರಾಗ್ತೀಯಾ. ಅಪ್ಪ, ಎಷ್ಟು ಕೆಟ್ಟದಾಗಿದೆ ಇದು. ಯಾವ ಕೊಳ್ಚೆ ನೀರಲ್ಲಿ ಮಾಡಿರೋದಿದ್ನ. ಸ್ವಲ್ಪ ಶುಂಠಿ ಬೆಲ್ಲ, ಅದ್ರ ಜೊತೆ ಸ್ವಲ್ಪ ಪ್ರೀತಿ ಕೂಡ. ಅದ್ರಲ್ಲಿ ಜಾದು ರುಚಿ ಇಷ್ಟ ಆಗದೆ ಇರ್ಬೋದು, ಆದ್ರೆ ಕೆಲಸ ತುಂಬಾ ಚೆನ್ನಾಗಿ ಮಾಡುತ್ತೆ.
ಮೊದಲು ಇದನ್ನ ಕುಡೀರಿ, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ನೀನವ್ರ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಹೇಳಿದ್ದೆ, ಮರಿಬೇಡ ಅದನ್ನ. ನಾನು ಅದನ್ನ ಮರ್ತಿಲ್ಲ. ನಾವಿಲ್ಲಿ ಮಾತಾಡ್ತಿರುವಾಗಲೇ ಅಲ್ಲಿ ಕೆಲಸ ನಡೀತಾ ಇದೆ. ಅದನ್ನ ನೋಡ್ಕೊಳಕ್ಕೆ ಕೆಲವೊಂದು ಜನಕ್ಕೆ ಹೇಳಿದ್ದೀನಿ. ನೀನದನ್ನ ಮಾಡ್ಬೇಕಾದ್ರೆ ನಾನು ಅಲ್ಲೇ ಇರ್ಬೇಕು ಅಂತ ಹೇಳಿದ್ದೆ ತಾನೆ. ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ನಾನು ನೋಡ್ಕೋತೀನಿ. ನೀವು ಹೇಳ್ದ ಹಾಗೇನೆ ಅವ್ರ ಸಂಪತ್ತಿನ ಜೊತೆಲೇ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಕ್ ಹೇಳಿದ್ದೀನಿ. ಸೊ ಇಲ್ಲಿ ಹೇಗ್ ಬದುಕ್ತೀರಾ ನೀವೆಲ್ಲ? ನಾವ್ ಇಲ್ಲಿ ಹೇಗ್ ಬದುಕ್ತಿದೀವಿ ಅಂತನ, ನಮ್ಗೆ ಎಲ್ಲ ಸೌಕರ್ಯನೂ ಇದೆ. ಈ ಭೂಮಿನೇ ನಮ್ಗೆಲ್ಲ ಕೊಡುತ್ತೆ. ಅದೆಲ್ಲ ಓಕೆ ಸರಿ, ಆದ್ರೆ ಈ ಕಾರ್ಡ್ ನಿಮ್ಗೆಲ್ಲ ಕೊಡೋಕ್ ಸಾಧ್ಯ ಇಲ್ವಲ್ಲ? ಆದ್ರೂ ಕೊಡ್ತಿದೆ ಅಲ್ವಾ? ನೀವ್ ಕುಡಿಯೋ ಡ್ರಿಂಕ್ಸ್ನೆಲ್ಲ ನೀವೇ ರೆಡಿ ಮಾಡ್ಕೋತೀರಾ? ಅಲ್ಲ ನಿಮ್ಗೆ ಏನ್ ಬೆಳಿಬೇಕು ಅಂತ ಹೇಗ್ ಗೊತ್ತಾಗುತ್ತೆ? ಮತ್ತೆ ಬಟ್ಟೆ ಹೊಲಿಯೋದಕ್ಕೆ ಏನೇನ್ ಬೇಕು ಅಂತ ಹೇಗ್ ಗೊತ್ತಾಗುತ್ತೆ? ಓ ಅದಾ, ಇಂಥ ಪ್ರಕೃತಿಯಲ್ಲಿ ಏನ್ ಸಿಗುತ್ತೋ ಅದನ್ನ ಪಡ್ಕೋತೀವಿ. ಅಲ್ಲ ನೀವೆಲ್ಲ ಇಲ್ಲದ್ ಹೇಗ್ ಬದುಕ್ತಿದ್ದೀರಾ ಅಂತ. ನಿಮಗ್ ಏನ್ ಬೇಕೋ ಅದನ್ನ ಹೇಗ್ ಖರೀದಿ ಮಾಡ್ತೀರಾ? ಹೇಳಿದ್ನಲ್ಲ, ಭೂಮಿನೇ ಕೊಡುತ್ತೆ ಅಂತ. ಏನು, ಏನಾದ್ರೂ ಗೋಲ್ಡ್ ಮೈನ್ ಇದೆಯಾ? ಹೌದು, ಗೋಲ್ಡ್ ಮೈನ್ ತರಾನೇ. ನಿಮ್ಗೆ ಈ ಜಾಗದಲ್ಲಿ ಗೋಲ್ಡ್ ಸಿಕ್ಕಿದ್ಯಾ? ಅದ್ಭುತ, ನೀವ್ ತುಂಬಾ ಒಳ್ಳೆ ಸೀಕ್ರೆಟ್ ಮೇಂಟೈನ್ ಮಾಡಿದೀರಾ. ನಾವಿಲ್ಲಿ ಎಲ್ಲ ಒಟ್ಟಿಗೆ ಇದ್ದೀವಿ. ಅವಾಗಲೇ ಹೇಳ್ದಾಗೆ ಒಂದು ಕುಟುಂಬ ಆಗಿ ಹಂಚ್ಕೊಳ್ದಿದ್ರು ಒಟ್ಟಿಗೆ ಇದ್ದೀವಿ. ಜೀವನ ನಡೆಸೋ ರೀತಿಯಲ್ಲ. ಹೌದು, ನಾವೆಲ್ಲ ಹಂಚ್ಕೋತೀವಿ. ಇಲ್ಲಿ ಯಾರು ಯಾರಿಗಿಂತ ಮೇಲೇನಿಲ್ಲ. ಸಮುದಾಯ ಎಲ್ರಿಗೂ ಏನ್ ಕೊಡುತ್ತೋ ಅದೇ, ಮತ್ತೆ ಎಲ್ರಿಗೂ ಹಂಚ್ಬೇಕಾಗತ್ತೆ. ಅಂದ್ರೆ ನಿಮ್ಗೆ ಯಾರು ನಾಯಕನೇ ಇಲ್ವಾ? ಸದ್ಯಕ್ಕಿಲ್ಲ. ಆದ್ರೆ ಎಲ್ಲರ ಪ್ರಕಾರ ನೋಡೋದಾದ್ರೆ ನಾನೇ ಲೀಡರ್ ಅಂತ ಅನ್ಕೊಂಡಿರ್ಬೋದು. ನನ್ ಪ್ರಕಾರ ಇದು ಕೆಲಸ ಮಾಡ್ತಿದೆ ಅನ್ಸುತ್ತೆ. ನಾನ್ ಮೊದಲೇ ಹೇಳಿದ್ನಲ್ಲ. ಸರಿ, ಇವಾಗ ಮುಂದೆ ಎಲ್ಲಿ ಹೋಗ್ತೀರಾ? ನಾಟಿಂಗ್ಹ್ಯಾಮ್. ಅದೇ ಎಲ್ಲಿಂದ? 5 ವರ್ಷ ನಾನು ಟ್ರಾವೆಲ್ ಮಾಡ್ತಾನೆ ಇರ್ತೀನಿ. ಒಂದೇ ದ್ವೀಪ 5 ವರ್ಷನಾ? ತುಂಬಾ ಸಮುದ್ರಗಳನ್ನ ದಾಟ್ಬೇಕು. ಸಮುದ್ರನ? ಹಾಗಾದ್ರೆ ನೀವು ಕಿಂಗ್ ಐಲ್ಯಾಂಡನ್ನ ಬಿಟ್ಟು ಬಂದಿದ್ರಾ? ಹೌದು, ನಿಜ. ಮತ್ತೆ ಇಷ್ಟೊಂದು ದೊಡ್ಡ ನಿರ್ಧಾರ ತಗೊಳ್ಳೋ ಉದ್ದೇಶ ಆದ್ರೂ ಏನು ಹೇಳ್ತೀರಾ? ಕಸಿನ್ ಹೊಡೆತ ತಪ್ಪಿಸ್ಕೋಬೇಕಿತ್ತು. ಓ ಹಾಗೆ. ನಾಟಿಂಗ್ಹ್ಯಾಮ್ನ ನಿಮ್ಮ ಶರೀಫನ್ ಬಗ್ಗೆ ಅಂತೀರಾ? ಹೌದು. ಅವನು ಇಷ್ಟ ಅಲ್ದಿದ್ರು ಕೂಡ ನೀವು ಅವನಿಗೋಸ್ಕರ ಯಾಕೆ ಕೆಲಸ ಮಾಡ್ತೀರಾ? ಅಲ್ಲಿಂದ ಬರ್ಬೇಕಾದ್ರೆ ಅವನನ್ನು ದ್ವೇಷಿಸ್ತಿರ್ಲಿಲ್ಲ. ಆದ್ರೂ ನೀವು ಯಾಕೆ ದೂರ ಇದ್ದೀರಾ? ಹತ್ರ ಇರ್ಬೇಕು ಅಂತ ಅನ್ನಿಸ್ಲಿಲ್ಲ. ಮತ್ತೆ ಹೇಗದು? ಅವನು ನಮ್ಮನ್ನ, ಅಂದ್ರೆ ನನ್ನನ್ನ, ಅವನ ಹೆಂಡತಿನ ಇಲ್ಲಿಗೆ ಕಳಿಸ್ಕೊಟ್ಟ. ಅವಳ ಪ್ರಕಾರ ಅವನಿಗೆ ಇದ್ರ ಹಿಂದೆ 2 ಕಾರಣ ಇತ್ತಂತೆ. ಈಗ ಅರಮನೆಯಲ್ಲಿ ಅವಳು ಇಲ್ದೇ ಇರೋದ್ರಿಂದ ಅವನಿಗೆ ಯಾವ ಹುಡುಗಿ ಇಷ್ಟ ಆಗ್ತಾಳೋ ಅವಳ ಜೊತೆ ಕಾಲ ಕಳಿಬಹುದು. ಅವನು ಜೊತೆಗೆ ಅವಳಿಂದ ಏನ್ ಬೇಕಾದ್ರೂ ಕೆಲಸ ಮಾಡಿಸ್ಕೋಬಹುದು. ಅವಳು ನಂಗೆ ಎಷ್ಟು ಇದನ್ನ ನಂಬು ಅಂತ ಹೇಳಿದ್ಲು ಗೊತ್ತಾ? ಆದ್ರೆ ನಾನು ಅವಳಿಗೆ ಹೇಳ್ದೆ ನನ್ನ ಕಸಿನ್ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು. ಅವಳನ್ನ ಅವನು ನಿಜವಾಗ್ಲೂ ಪ್ರೀತಿಸ್ತಿದ್ದ ಅಂತ. ಅವಳು ಸತ್ತೋಗ್ಬಿಟ್ಟಿದ್ದಾಳೆ ಅಂತ ನಾನು ಅವನಿಗೆ ಲೆಟರ್ ಬರ್ದಾಗ ಅವಳ ಅನುಮಾನ ನನಗೆ ನಿಜ ಅನ್ನಿಸ್ತು. ಅವನ ಪತ್ರದಲ್ಲಿ ಅವಳ ಹೆಸರು ಇರಲಿಲ್ಲ. ಅದ್ರಲ್ಲಿ ಬರ್ದಿದ್ದು ನಾನು ಸಂಬಂಧಗಳನ್ನ ಗಟ್ಟಿ ಮಾಡ್ಕೋಬೇಕು ಅಂತ ಅಷ್ಟೇ. ಅವನಿಗೆ ಅದೇ ಇಂಪಾರ್ಟೆಂಟ್ ಆಗಿತ್ತು. ಅವನ ನಿಜವಾದ ಉದ್ದೇಶಗಳೆಲ್ಲ ಆಗ ಹೊರಗೆ ಬಂತು. ತನ್ನ ಹೆಂಡತಿಯ ಸಾವು ಕೂಡ ಅರ್ಥಹೀನ ಆಗಿತ್ತು. ಸಂಪತ್ತನ್ನ ಹೊಂದ್ಕೊಳ್ಳುವಂತ ಯೋಗ್ಯ ಅವನಲ್ಲ ಅನ್ಸುತ್ತೆ. ಅಂದ್ರೆ ಚಿನ್ನನೇ ಆಗಿರ್ಲಿ ಅಥವಾ ಹೆಣ್ಣಿನ ಪ್ರೀತಿನೇ ಆಗಿರ್ಲಿ. ರಾಬಿನ್, 1 ನಿಮಿಷ. ಸ್ವಲ್ಪ ಸದ್ಯಕ್ಕಿಲ್ಲೇ ನಿಲ್ಸೋಣ. ನನಗಿವಾಗ ಕೆಲಸ ಬಂದಿದೆ. ನನ್ನ ಕೆಲಸ ಮುಗಿದ್ಮೇಲೆ ನಾನು ನಿಮ್ಮನ್ನ ನಾಟಿಂಗ್ಹ್ಯಾಮ್ಗೆ ಕರ್ಕೊಂಡು ಹೋಗ್ತೀನಿ. ನನಗೆ ಹೋಗೋಕ್ ದಾರಿ ಗೊತ್ತು. ನನಗೆ ಯಾರ ರಕ್ಷಣೆನೂ ಬೇಕಾಗಿಲ್ಲ. ನೋಡಿ ಸುಂದರತೆ, ನೀವು ಧೈರ್ಯವಂತ್ರೆ. ಇಲ್ಲಿವರೆಗೂ ನೀವು ಇಂಥ ಕಾಡಲ್ಲಿ ತುಂಬಾನೇ ತೊಂದರೆ ಪಟ್ಟಿದ್ದೀರಾ. ಮುಂದೆ ಇನ್ನೂ ತೊಂದರೆ ಬರ್ಬೋದಲ್ವಾ? ಸರಿ, ಹೌದು. ಬಿಲ್ಲು ಬಾಣ ಮಾತ್ರ ತರಬೇಡ ನೀನು. ನನ್ನನ್ನ ನೀನು ಕಾಪಾಡಕ್ ಹೋಗಿ ನೀನೇ ನನಗೆ ಹೊಡೆದ್ಬಿಟ್ರೆ ಕಷ್ಟ. ಕಳ್ಳ ಬುದ್ಧಿ ತೋರಿಸ್ಬಿಡ್ತಾನೆ. ನೀವು ಅನ್ಕೊಂಡಾಗಲ್ಲ. ನಾನು ಯಾವ ಹಣನ ತಗೊಂಡ್ ಬರ್ಬೇಡಿ ಅಂತ ಹೇಳಿದ್ನೋ ಅದನ್ನ ನಿಮ್ ಕಡೆಯವರೆಲ್ಲರೂ ತಗೊಂಡ್ ಬಂದಿದ್. ಓ ಹೌದಲ್ವಾ, ನೀವ್ ಹೇಳಿದ್ದು ಸರಿನೇ. ಆದ್ರೆ ನಾನು ಕಳ್ಳ ಅಲ್ಲ. ಅದನ್ನ ತರಬಾರ್ದು ಅಂತ ಹೇಳಿಲ್ವಾ? ಸರಿ ಹೋಗ್ಲಿ ಬಿಡಿ. ಆ ಸತ್ತೋಗಿರೋ ಮನುಷ್ಯರು ಈ ದುಡ್ಡನ್ನ ಇಟ್ಕೊಂಡು ಏನ್ ಮಾಡ್ತಾರೆ? ನನ್ ಮಾತಿನ ಅರ್ಥ ಅಂದ್ರೆ ಅದಲ್ಲ. ನಿಮ್ಮ ಮಾತಿನ ಅರ್ಥ ಏನು?
ಸುಮ್ಮನೆ ಅಲ್ಲಿ ಬಿಡೋದಕ್ಕಿಂತ ನಾವಿದನ್ನ ಒಳ್ಳೇದಕ್ಕೆ ಉಪಯೋಗಿಸಿದ್ರಾಯ್ತು. ಒಳ್ಳೇದಕ್ಕೆ ಉಪಯೋಗಿಸ್ತೀರಾ? ಏನು ಸತ್ಮೇಲೆ ತಗೊಂಡು ಹೋಗ್ತೀರಾ? ನಾವಿದನ್ನ ನಮ್ಮ ಹತ್ರ ಇಟ್ಕೊಳ್ಳೋದಿಲ್ಲ. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಹಂಚ್ತೀವಿ. ಹಾಗೆ ನಮ್ಗೆ ಅವಶ್ಯಕತೆ ಏನಿರುತ್ತೋ ಅದನ್ನ ಕೊಂಡ್ಕೊಳ್ತೀವಿ. ಒಂದ್ ವೇಳೆ ಆಗ್ಲಿಲ್ಲ ಅಂತಂದ್ರೆ ಬಡವರಿಗಾದ್ರೂ ಹಂಚೋಣ ಬಿಡಿ, ಅದ್ರಲ್ಲೇನಿದೆ. ಇದು ನಮ್ಮ ಹತ್ರ ಇದ್ರೆ ಕೆಲ್ಸಕ್ಕೆ ಬರುತ್ತೆ. ನೀನು ಬೇರೆ ಯಾರಿಗಾದ್ರೂ ಹೋಗಿ ಹೀಗೆ ಮರಳು ಮಾಡು. ನೀನೊಬ್ಬ ಕಳ್ಳ, ಅದಂತೂ ನಿಜ. ನೀವ್ ಅನ್ಕೊಂಡಷ್ಟು ಸುಲಭ ಅಂತೂ ಅಲ್ಲ ಸುಂದರತಿ. ಹಾಗಾದ್ರೆ ನಿನಗೆ ಒಬ್ಬ ವ್ಯಕ್ತಿಯಿಂದ ಕದ್ಬಿಟ್ಟು ಅದನ್ನ ಇನ್ನೊಬ್ಬನಿಗೆ ಹಂಚೋ ಅಧಿಕಾರ ಇದೆಯಾ? ಆ ಅಧಿಕಾರನ ಯಾರು ನಿನ್ನ ಕೊಟ್ಟಿದ್ದು? ಒಬ್ಬ ಶ್ರೀಮಂತನಿಂದ ದುಡ್ಡು ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಇದು ನನ್ನ ಹಕ್ಕು, ನಾನೇ ನೋಡ್ಕೋತೀನಿ. ಯಾರೋ ಕಷ್ಟಪಟ್ಟು ಕೂಡ್ಸಿದ್ದ ಹಣನ ನೀನ್ ಕದ್ಬಿಟ್ರೆ ಆಮೇಲೆ ಅವ್ರ ಕಷ್ಟದಲ್ಲಿದ್ದಾಗ ಅವ್ರ ದುಡ್ಡನ್ನೆಲ್ಲ ನೀನ್ ವಾಪಸ್ ಕೊಡ್ತೀಯಾ? ಕಷ್ಟದಲ್ಲಿ ಇರೋರಿಂದ ಪಡೆಯಕ್ಕಾಗಲ್ಲ, ಶ್ರೀಮಂತರಿಂದ ಮಾತ್ರ. ಅವರಿಂದ ಪಡೆಯಕ್ಕಾಗ್ಲಿಲ್ಲ ಅಂದ್ರೆ ಅವರನ್ನ ಬಡವರನ್ನಾಗಿ ಮಾಡೋಣ. ಅದೇನ್ ಒಳ್ಳೆ ಉದ್ದೇಶ ಅನ್ಕೊಂಡಿದ್ಯಾ? ಕೆಲವೊಂದ್ಸರಿ ಹೀಗೆ ಮಾಡ್ಲೇಬೇಕಾಗತ್ತೆ. ಹಾಳಾಗ್ ಹೋಗು. ನೀನ್ ಶ್ರೀಮಂತ ಆಗಿದ್ಯಲ್ಲ, ಅದಕ್ಕೆ ಬಡವರ ಕಷ್ಟ ನಿಂಗೇನು ಅಂತ ಗೊತ್ತಾಗಲ್ಲ. ಏನ್ ತಲೆ ಕೆಟ್ಟಿದ್ಯಾ? ನಾನ್ ಯಾವ ಶ್ರೀಮಂತೆ ಅಂತ? ನೀವು ಬೇರೆ ಬೇರೆ ರಾಜ್ಯಕ್ಕೆ ಹೋದಾಗ ಒಳ್ಳೊಳ್ಳೆ ಜಾಗದಲ್ಲಿ ಉಳ್ಕೋತೀರಾ. ನಿಮಗೆ ಹೊಟ್ಟೆ ಹಸುವೆ ಆಗ್ಲಿಲ್ಲ ಅಂದ್ರೆ ಶ್ರೀಮಂತ ಅಂತ ಕರಿತೀನಿ. ಅದ್ ಯಾವ್ದು ನನ್ ದುಡ್ಡಲ್ಲ, ಅದು ನನ್ ಫ್ಯಾಮಿಲಿಗೆ ಸೇರಿದ್ದು. ಅದೊಂಥರ ಚಿನ್ನದ ಪಂಜರ ಇದ್ದಾಗೆ. ಅದನ್ ಬಿಟ್ ಬಂದ್ರೆ ನನ್ ಕೈಲಿ ಏನು ಇರೋದೇ ಇಲ್ಲ ಬದುಕೋದಕ್ಕೆ. ನೀವೆಲ್ಲ ಖುಷಿಯಾಗಿ ಇರ್ತೀರಾ, ಯಾಕೆಂದ್ರೆ ನಿಮ್ಮ ಹತ್ರ ಹಣ ಸಂಪತ್ತು ಎಲ್ಲಾನು ಇರುತ್ತೆ. ಎಲ್ಲದಕ್ಕೂ ನಿಂದೆ ಆದ ನಿರ್ಧಾರ ಮಾಡ್ತೀಯ ನೀನು. ಅದೇ ಕಾರಣಕ್ಕೆ ಎಲ್ಲರನ್ನ ಬಿಟ್ಟು ಇಷ್ಟು ದೂರದಲ್ಲಿರೋದು ನೀನು. ನಾನು ಹೇಳಿದ್ ಸರಿಯಾಗಿದೆ, ನೀವ್ ಹೇಳಿದ್ ಸುಳ್ಳು. ನಾನಾ? ನಾನ್ ನನ್ನ ತಪ್ಪುಗಳನ್ನ ಸರಿ ಅಂತ ಹೇಳ್ತಿಲ್ಲ. ನಾನು ಯಾರಿಂದ ದುಡ್ಡು ಪಡಿತೀನೋ ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ಬಡವ್ರಿಗೆ ಯಾವತ್ತಿದ್ರೂ ಹೊಟ್ಟೆ ಹಸ್ಕೊಂಡು ಒದ್ದಾಡ್ಬೇಕಾಗತ್ತೆ. ಸಿಕ್ಕಿದ್ರಲ್ಲಿ ತಿನ್ಕೊಂಡು ಸುಮ್ಮನೆ ಇದ್ದು ಬಿಡ್ತಾರೆ. ಮತ್ತೆ ಇದೇ ನಿಜ ಕೂಡ ಸುಂದರತಿ. ನೀನ್ ಹೇಳ್ತಿರೋದ್ ನಿಜ ಇರ್ಬೋದು, ಆದ್ರೆ ಯಾವ ಅಧಿಕಾರದಲ್ಲಿ ನೀನು ಸರಿ ಅಂತ ಅನ್ಕೊಂಡಿದ್ಯಾ? ನನಗ್ ನಾನೇ ರಾಜ ಇಲ್ಲಿ, ನಮ್ಮವ್ರಿಗೆ ನಾನ್ ಮಾಡ್ತೀನಿ. ಶ್ರೀಮಂತರು ಅವ್ರ ಅಧಿಕಾರನ ಅವರೇ ಯಾಕೆ ತಗೋಬಾರ್ದು? ನೀನ್ ಯಾಕೆ ಹೋಗಿ ಎಲ್ಲದಕ್ಕೂ ಮೂಗ್ ತೂರಿಸ್ತ್ಯಾ? ಅವರು ಬೇರೆಯವ್ರ ಸ್ವತ್ತನ್ನ ಪಡ್ಕೊಳ್ಳೋ ಆಸೆಯಲ್ಲಿದ್ದಾರೆ. ನಿನಗೆ ಯಾಕೆ ಈ ವಿಷಯ ಅರ್ಥ ಆಗಲ್ಲ? ನೀನು ನಿನ್ ಕಡೆಯವರೆಲ್ಲ ಶ್ರೀಮಂತರಾದ್ಮೇಲೆ ನಿಮಗಾಗ ಇದ್ಯಾವ್ದು ಅನ್ವಯಿಸಲ್ಲ ಅನ್ಕೊಂಡಿದ್ಯಾ? ನೀನ್ ಅನ್ಕೊಂಡಾಗ ನಾನಲ್ಲ. ನಾನ್ ಮೊದ್ಲೇ ಹೇಳ್ದಾಗೆ ನಾನು ಏನ್ ದುಡಿತೀನೋ ಅದನ್ನ ಬಡವರಿಗೆ ಹಂಚ್ತೀನಿ. ನೀನ್ ಶ್ರೀಮಂತ ಅಲ್ವಾ? ನಿನ್ ಹತ್ರ 5 ಚಿನ್ನದ ಪೆಟ್ಟಿಗೆ ಇದೆ. ನಾನು ಅಷ್ಟು ಚಿನ್ನನ ಅರಮನೆಲೂ ಯಾವತ್ತೂ ನೋಡಿರ್ಲಿಲ್ಲ. ನೀನ್ ನನ್ ತಪ್ಪಾಗಿ ತಿಳ್ಕೊತಿದ್ಯಾ? ನಿಜ ಏನಂತಂದ್ರೆ ನಮ್ಮ ರಾಜ್ಯದಲ್ಲಿ ನಾನು ಮತ್ತೆ ನನ್ನ ಸ್ನೇಹಿತರೇನ್ ಮಾಡಿದಾರೋ ಅದು ನಮಗೋಸ್ಕರ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೋಸ್ಕರ ಮಾಡಿರೋದು. ನಿಮ್ಮ ಮಹಲಲ್ಲಿ ಒಳಗಡೆ ಭದ್ರವಾಗಿ ಕೀಲಿ ಹಾಕಿ ಒಳಗಡೆ ಇಟ್ಟಿರ್ತಿರಲ್ಲ, ಆ ಥರ ಅಲ್ಲ ಇಲ್ಲಿ. ಅದನ್ನ ನಾವು ಗುಹೆನಲ್ಲಿ ಹಾಗೆ ಬಿಟ್ಟಿರ್ತೀವಿ. ಯಾರು ಬಂದ್ರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಮತ್ತೆ ಹೋರಾಡ್ತೀವಿ. ನಾವು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕೆಂದ್ರೆ ಇಲ್ಲಿ ಎಲ್ಲಾನು ಇದೆ. ಅದನ್ನ ಕಾಯೋಕ್ ಯಾರೂ ಇರಲ್ವಾ? ನೀನ್ ಮಲ್ಗಿರ್ಬೇಕಾದ್ರೂ ಯಾರು ಇರಲ್ವಾ? ಅದರಿಂದ ಪ್ರಯೋಜನ ಏನೂ ಆಗಲ್ಲ. ನೀವು ಒಂದ್ಸರಿ ಟೆಂಟ್ ಹತ್ರ ಹೋಗಿ ನೋಡಿ, ನಿಮ್ ಖಡ್ಗ ಹೇಗಿರುತ್ತೋ ಹಾಗೆ ಇರುತ್ತೆ. ನಿಮ್ ಪ್ರಕಾರ ಕಳ್ಳರ ರಾಜ್ಯ ಅಂತ ನೀವು ಅನ್ಕೊಂಡಿದ್ರ, ಆ ಥರ ನಾನಲ್ಲ. ಹಾಗಾಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಇದು ಇಲ್ಲ ಆಗುತ್ತೆ. ಯಾರು ಕಷ್ಟದಲ್ಲಿ ಜೀವನ ಸಾಗಿಸ್ತಾ ಇದ್ದೀರೋ ಶ್ರೀಮಂತರಿಂದ ದುಡ್ಡನ್ನ ಪಡೆದು ಅವ್ರನ್ನ ನೆಮ್ಮದಿಯಾಗಿ ಬದುಕೋದಕ್ಕೋಸ್ಕರ. ಈಗ ಅರ್ಥ ಆಯ್ತಾ? ಬಡವರು ತಮ್ಮ ಹಣನ ತಾವೇ ಯಾಕೆ ಗಳಿಸ್ಕೊಳ್ಳೋದಿಲ್ಲ? ಅವ್ರಿಗೆ ನೀನ್ ಯಾಕೆ ಬೇಕು? ಸಮಾಜನೇ ಹೀಗೆಲ್ಲ ಮಾಡಿರೋದು. ಶ್ರೀಮಂತರ ಮಗ ಶ್ರೀಮಂತಿಕೆಯಲ್ಲೇ ಹುಟ್ಟಬೇಕು, ಬಡವರ ಮಗ ಬಡವರ ಮನೆಯಲ್ಲೇ ಹುಟ್ಟಬೇಕಾ? ಕಷ್ಟದಲ್ಲಿ ಯಾರು ಜೀವನ ನಡೆಸ್ತಿದಾರೋ ಅವರಿಗೋಸ್ಕರ ಸಹಾಯ ಮಾಡೋದಕ್ಕೆ ಮುನ್ನುಗ್ಲೇಬೇಕಾಗತ್ತೆ. ನಾವು ನಿಮ್ ತರ ಪಾಲ್ಸಲ್ಲ. ನಂಗನ್ಸತ್ತೆ ನಾನು ಯಾವತ್ತೂ ಆ ರೀತಿ ಯೋಚನೆನೇ ಮಾಡ್ಲಿಲ್ಲ ಅಂತ. ಅಥವಾ ನಿನ್ ಕೆಲ್ಸದ ರೀತಿ ಇನ್ಫ್ಲೂಯೆನ್ಸ್ ಮಾಡುತ್ತಾ? ತುಂಬಾ ಜನ ಈ ಬುದ್ಧಿ ಇದೆಯಲ್ಲ, ಅದು ಕೆಲ್ಸನೇ ಕೊಡಲ್ಲ. ಅವ್ರ ಮನ್ಸಿಗೆ ಏನ್ ತೋಚುತ್ತೋ ಅದನ್ನೇ ಮಾಡಕ್ಕೆ ಹೊರಟು ಬಿಡ್ತಾರೆ. ಆ ತರ ಇರೋರು ಅವ್ರಿಗೆ ಮಾತ್ರ ಮಾಡ್ಕೊಂಡ್ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಆದ್ರೆ ನಿನ್ ಗಮನ ಇರೋದು ಜಗತ್ತಿನ ಮೇಲ. ಹಾ, ಇಡೀ ಸಮಾಜದಲ್ಲಿ ಸಮಾನತೆ ಯಾವಾಗ ಹರಡುತ್ತೋ ಅಲ್ಲಿವರೆಗೂ ನಾನು ಈ ತರ ಹೋರಾಡ್ತಾ ಇರ್ತೀನಿ. ಆದ್ರೂ ಶ್ರೀಮಂತ ಆಗಿಲ್ಲ. ಸರಿಯಾಗಿ ಹೇಳಿದ್ರಿ. ಈಗ ಯಾರಿಗೂ ಹಸುವು ಆಗಲ್ಲ, ಯಾರಿಗೂ ಆಸೆನೂ ಆಗಲ್ಲ. ಆದರ್ಶ ತುಂಬಾ ಚೆನ್ನಾಗಿದೆ, ಆದ್ರೆ ದುಷ್ಟರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆದ್ರೆ ನಾವು ಯೋಚನೆ ಮಾಡ್ತೀವಿ, ಏನೇ ಮಾಡಿದ್ರು ಮನ್ಸಿಂದ ಮಾಡ್ತೀವಿ. ನಿಮ್ ಮೇಲೆ ನಂಬಿಕೆನ ಇಡ್ತಾ ಇದ್ದೀನಿ. ಹಾಗೇನೆ ಈ ವಿಷಯನ ನೀವು ಶರೀಫಂಗೆ ಹೇಳಲ್ಲ ಅನ್ಕೋತೀನಿ. ಹೇಳೋದಾ? ಯಾವುದೇ ವ್ಯಕ್ತಿ ತನ್ನ ಸಂಪತ್ತಿಂದ ದೂರ ಆಗ್ಬೇಕು ಅಂದ್ರೆ ಅದು ಅವನಿಚ್ಛೆ. ಮತ್ತೆ ನಿಮ್ ಬಗ್ಗೆ ಯಾಕೋ ನಂಗೆ ತುಂಬಾ ಒಳ್ಳೆ ಭಾವನೆ ಮೂಡ್ತಾ ಇದೆ. ಏನ್ ನಿಮ್ ಮಾತಿನ ಅರ್ಥ? ನನ್ ಕಸಿನ್ ಕಡೆ ಅಧಿಕಾರಿ ಒಬ್ಬ ಅಲ್ಲಿರ್ತಾನೆ. ಅವನನ್ನ ಮೀಟ್ ಮಾಡಿದ ತಕ್ಷಣ ನಾನು ನನ್ನ ಟ್ರಿಪ್ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಅವನು ಕೊಡ್ಬೇಕು. ಹಾಗೇನೆ ಇಲ್ಲಿ ಏನೇ ನಡೀತು ಅಂತೆಲ್ಲ ಅವನಿಗೆ ವರದಿ ಕೊಡ್ಬೇಕು. ನಾನು ಇಷ್ಟೆಲ್ಲ ಮಾತಾಡ್ತಿರ್ಬೇಕಾದ್ರೆ ನೀವು ನನ್ನ ಕಸಿನ್ನ ಡಿಸ್ಟ್ರಾಕ್ಟ್ ಮಾಡಿ ಹಾಗೆ ಅವನು ಅಲ್ಲಿಂದ ಹೊರಡ್ತಿದ್ದ ಹಾಗೆ ನಾನು ನಿಮ್ಗೆ ಸಿಗ್ನಲ್ ಕೊಡ್ತೀನಿ. ಇಷ್ಟೆಲ್ಲ ಮುಗಿದ್ಮೇಲೆ ನಾನ್ ಸಿಕ್ಕಾಕೊಳ್ದೆ ಇರೋ ತರ ನೀವು ನೋಡ್ಕೊಳ್ಬೇಕು. ಆದ್ರೆ ಟ್ವಿಸ್ಟ್ ಏನು ಅಂದ್ರೆ ನಿಮ್ಗೆ ಅಷ್ಟು ಗೋಲ್ಡ್ ಸಿಕ್ಕದ್ಮೇಲೆ
ನೀವ್ ಯಾವ ದಾರಿಯಲ್ಲಿ ಬಂದ್ರೋ ಅದೇ ದಾರಿಯಲ್ಲಿ ವಾಪಸ್ ಹೋಗ್ಬೇಕಾಗತ್ತೆ. ನನ್ ಕಸಿನ್ ಯಾವ ಕೋಣೆಯಲ್ಲಿ ನಿಧಿ ಇಟ್ಟಿದಾನೋ ಅದ್ರ ಎರಡೂ ಬದಿಯ ಬಾಗ್ಲು ಮುಚ್ಚಿರತ್ತೆ. ಅದನ್ ಕಾಯಕ್ಕೆ ಒಬ್ಬ ಕಾವಲುಗಾರನೂ ಇರ್ತಾನೆ. ನೀವ್ ಬಂದಿರೋ ದಾರಿ ಬಿಟ್ಟು ಬೇರೆ ದಾರಿಯಲ್ಲಿ ಹೋದ್ರೆ ತಪ್ಪಿಸ್ಕೊಳಕ್ ಆಗದೇ ಇಲ್ಲ. ಹಾ, ನೀವ್ ಹೇಳಿದ್ದೆಲ್ಲ ಅರ್ಥ ಆಯ್ತು ನನ್ಗೆ. ಅಂದ್ರೆ ನಮ್ ಪ್ಲಾನ್ ಪ್ರಕಾರ ನಾವು ಕಳ್ದಾರಿಲ್ ಹೋಗ್ಬೇಕು ತಾನೆ? ಹೌದು. ನನ್ ಪ್ರಕಾರ ಇದು ಆಗೋ ಕೆಲ್ಸ ಅಲ್ಲ. ವಿಲ್, ನೀನ್ ಈ ತರ ಮಾಡೋದ್ರಿಂದ ಖಾಲಿ ಇರೋದೇ ಒಳ್ಳೇದು. ಹೌದಾ? ನನ್ಗೆ ಯಾಕೋ ಇದು ಸುಳ್ಳು ಅನ್ನಿಸ್ತಾ ಇದೆ. ನೀವು ಅವನ ಮಾತಿನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಅವನು ಯಾವಾಗ್ಲೂ ಹಾಗೇನೆ. ನಾನ್ ಹೇಳೋದು ನಿಮ್ಗೆ ಸರಿ ಅನ್ಸದೇ ಇರ್ಬೋದು, ಆದ್ರೆ ಶರೀಫ್ ಅವ್ರ ಜಾಗಕ್ಕೆ ಹೋಗೋದು ತುಂಬಾನೇ ಕಷ್ಟ. ಇದೆಲ್ಲ ಹೇಗ್ ಮಾಡೋದು ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನಿಮಗ್ ಗೋಲ್ಡ್ ಬೇಡ ಅಂತಂದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ನಿಮ್ ದಾರಿ ನಿಮ್ಗೆ. ಈಗ ಅವನ್ನ ಬಿಟ್ಬಿಡಿ, ನಮಗ್ ಬೇಕಾಗಿರೋದು ನಾವು ಹೋಗೋಣ. ಹೇ, ಜಾಸ್ತಿ ಮಾತಾಡ್ಬೇಡ ನೀನು. ನಾರ್ದರ್ನ್ ಟವರ್ಗೆ ಕನೆಕ್ಟ್ ಆಗಿ ಒಂದು ಸ್ಮಾಲ್ ಕೇವ್ ಇದೆ. ಅದು ಪಿವಿ ಪಿಟ್ಗೆ ಕರ್ಕೊಂಡು ಹೋಗುತ್ತೆ. ಏನ್ ಹೇಳ್ದೆ? ನಾರ್ದರ್ನ್ ಟವರಾ? ಹೌದು. ಅದ್ರಲ್ಲಿ ತೊಂದ್ರೆ ಏನಿದೆ? ಹಾಗೇನಿಲ್ಲ, ಅಲ್ಲಿಗಂದ್ರೆ ಇಷ್ಟು ಸಾಕಾಗಲ್ಲ. ಯಾಕಾಗಲ್ಲ? ಇದರಿಂದ ನನ್ನ ಮುಖ ಅಂತೂ ಕಾಣಿಸಲ್ವಲ್ಲ. ನಾರ್ದರ್ನ್ ಟವರ್ ಹೋಗೋದಕ್ಕೆ ಈ ದಾರಿ ದೂರ ಇದೆ. ಅಲ್ಲಿ ಶರೀಫ್ ಜನಗಳಿರ್ತಾರೆ, ಹುಷಾರಾಗಿರ್ಬೇಕು. ಯಾರು ನನ್ ಕಂಡು ಹಿಡಿಯಕ್ಕಾಗಲ್ಲ. ಆರಾಮಾಗಿ ಗುರ್ತು ಹಿಡಿಬಹುದು. ಓ ಹಾಗನ್ಸಲ್ವೇನೋ? ನಾನ್ ಹೇಳೋ ತರ ಅವ್ರನ್ನೆಲ್ಲ ಸಾಯಿಸ್ಬಿಟ್ರೆ ನಮ್ಗೆ ಯಾವ್ದೇ ಕಷ್ಟ ಆಗೋದಿಲ್ಲ. ನಮ್ಮ ಉದ್ದೇಶ ಕೊಲೆ ಮಾಡೋದಲ್ಲ. ಆದ್ರೂ ಅವ್ರನ್ನ ಸಾಯಿಸೋದೊಳ್ಳೇದು. ಯಾರನ್ನ ಸಾಯಿಸ್ಬೇಕಿತ್ತು? ನಮ್ಗೆ ಅವಶ್ಯಕತೆ ಬರೋದಿಲ್ಲ. ಗಾರ್ಡ್ಸ್ ಬರ್ತಿದ್ದಾರೆ. ನಡೀರಿ ಒಳಗಡೆ ಹೋಗಿ. ಬನ್ನಿ. ವಾಪಸ್ ನಡೀರಿ. ಅವ್ರಿಗೆ ನಿನ್ ಮುಖ ಪರಿಚಯ ಇದೆ. ನಾವುಗಳು ಯಾರ ಸಹಾಯನೂ ಇಲ್ಲದೆ ಒಳಗೋಗೋದಕ್ಕಾಗೋದಿಲ್ಲ ರಾಬಿನ್. ನನಗನ್ಸುತ್ತೆ ನಾವಿದನ್ನ ಬಳಸಬೇಕು ಅಂತ. ಲಿಟಲ್ ಜಾನ್ ನನಗೆ ಕೊಟ್ಟಿದ್ದ. ನಾನು ಅವಶ್ಯಕತೆ ಬಂದಾಗ ಬಳಸೋಣ ಅಂತ ಇದನ್ನ ಕಾಪಾಡಿಟ್ಕೊಂಡಿದ್ದೆ. ಇದರಿಂದ ಬದಲಾವಣೆ ಆಗುತ್ತೆ. ಇದ್ರ 6 ಹನಿ ಕುಡಿದ್ರೆ ಬದಲಾವಣೆ ಆಗುತ್ತೆ, ಮತ್ತೆ ಕೆಲವು ಗಂಟೆಗಳ ಕಾಲ. ಅದು ಜಾದು ಮಾಡುವಂತ ಟಾನಿಕ್. ಏನಾದ್ರೂ ಅನ್ಕೊಳ್ಳಿ, ಆದ್ರೆ ದೇವ್ರು ಕೊಟ್ಟಿದ್ದಲ್ಲ. ಸ್ವಲ್ಪ ಜಾದು ಮಾಡೋಕೆ ಅವಕಾಶ ಸಿಕ್ಕಿದೆ. ನೀನು ದೇವರ ವಿರುದ್ಧ ಮಾತಾಡೋ ಹಾಗಿಲ್ಲ. ಈ ಬದಲಾವಣೆ ಯಾವಾಗ್ಲೂ ಇರುತ್ತಾ? ಅಷ್ಟೊಂದು ಬದಲಾವಣೆ ನನಗೆ ಬೇಡ. ಹಾಗಿದ್ರೆ 6 ಹನಿಗಿಂತ ಜಾಸ್ತಿ ಕುಡಿಬೇಡ. 6 ಹನಿಗಿಂತ ಜಾಸ್ತಿ ಯಾಕೆ ತಗೋಬಾರ್ದು? ನೀನು 9 ಹನಿ ಏನಾದ್ರೂ ಕುಡಿದ್ರೆ ಬದಲಾದ್ಮೇಲೆ ವಾಪಸ್ ಬರೋಕಾಗೋದಿಲ್ಲ. ಅಲ್ಲ, ಇಂಥದ್ದೆಲ್ಲ ಎಲ್ಲಿಂದ ಸಿಗುತ್ತೆ ನಿಮ್ಗೆ? ಈ ಕಾಡಲ್ಲಿ ಸಾಕಷ್ಟು ಗುಂಪುಗಳಿವೆ. ಇದನ್ನ ಬಳಸಿ ಜಾದು ಮಾಡ್ತಾರ ಅವರು. ಜಾದುಗಾರ್ತಿ, ಅವಳು ರಾಕ್ಷಸನ ಹೆಂಡತಿ. ಲಿಟಲ್ ಜಾನ್ ಹತ್ರ ನಾನು ಮಾತಾಡ್ಲೇಬೇಕು, ಅವನ್ ವಾಪಸ್ ಬಂದ್ಮೇಲೆ. ಮತ್ತೆ ನೀನೇ ತೊಂದ್ರೆಗೆ ಸಿಕ್ಕಾಕೋತಾ ಇದ್ಯಾ. ನಿನ್ ಜೊತೆಲಿರೋರ್ನು ಸಿಕ್ಕಾಕ್ಸ್ತಿದ್ಯಾ. ಹಾಗಿದ್ರೆ ನರಕದಲ್ಲೇ ಇರ್ತೀನಿ ಬಿಡಿ. ನರ್ಕ ನಿನಗೆ ಒಳ್ಳೆ ಜಾಗ ಅನ್ಸುತ್ತಾ? ನಾನು ಕೂಡ ನಾನು ತಗೋತೀನಿ. ರಾಬಿನ್, ನಮ್ಗೆ ಆ ಬಂಗಾರ ಬೇಕು ಡಕ್. ಕಷ್ಟದಲ್ಲಿರೋರಿಗೆ ಬೇಕಾಗುತ್ತೆ. ಮತ್ತೆ ಶರೀಫ್ ಅವನಿಗೆ ಅವಶ್ಯಕತೆ ಇಲ್ಲ. ಇದು ಎಷ್ಟೊತ್ವರೆಗೂ ಕೆಲಸ ಮಾಡುತ್ತೆ? ಹೆಚ್ಚು ಅಂದ್ರೆ 1 ದಿನ ಅಷ್ಟೇ. ನನ್ನ ಪ್ರಕಾರ ನಾನು ಅದನ್ನ ತಗೋಬೇಕು. ನೀನ್ ಯಾಕೆ ತಗೋತೀಯಾ? ಯಾರಿಗೂ ನನ್ನ ಮೇಲೆ ಅನುಮಾನ ಬರಲೇಬಾರ್ದು. ಅದರಲ್ಲೂ ನನ್ನ ಕಸಿನ್ನ ನಂಬೋಕ್ ಸಾಧ್ಯನೇ ಇಲ್ಲ. ಅವನ್ಗೇನಾದ್ರೂ ನನ್ನ ಮೇಲೆ ಅನುಮಾನ ಬಂದ್ರೆ ನಾನು ಅರಮನೆಯಿಂದ ಹೊರಗೆ ಬಂದು ಒಳಗ್ ಹೋಗೋ ತನಕ ಇದರಿಂದಾನೇ ನಾನು ಹೀಗಾಗಿದೆ ಅಂತ ಹೇಳ್ಬೋದಲ್ಲ. ಆದ್ರೆ ಇದು ರಾಕ್ಷಸರು ಮಾಡಿರೋದು. ಅವಶ್ಯಕತೆ ಬಿದ್ದಾಗ ಆ ದೇವ್ರು ರಾಕ್ಷಸನಿಂದನೂ ಕೆಲಸ ತಗೋತಾನೆ. ಕೆಲವೊಂದ್ಸತಿ ಹೂ ಅಂತ ಹೇಳಲೇಬೇಕಲ್ಲ. ನಾವೀಗ ಸರಿಯಾದ ದಾರಿಯಲ್ಲೇನೋ ಹೋಗ್ತಿದೀವಿ, ಆದ್ರೆ ಕೆಲವೊಂದ್ಸರಿ ಬೇರೆ ದಾರಿನೂ ಹುಡುಕ್ಬೇಕಾಗತ್ತೆ. ದೇವ್ರು ಒಳ್ಳೇದ್ ಮಾಡ್ಲಿ. ಓ, ನಾನು ಹೇಳೋದೇ ಮರ್ತಿದ್ದೆ. ಲಿಟಲ್ ಜಾನ್ ಹೇಳಿದ್ದ ಇದನ್ನ ತಗೊಂಡ್ಮೇಲೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಏನು? ಹಾಗಿದ್ರೆ ಚಿಯರ್ಸ್. ಎಂಜಾಯ್. ಭಗವಂತ ಕಾಪಾಡಪ್ಪ. ಐ
Jesus. I love Jesus. Please help me. Oh my Lord, please help me. Please help me. ನಿಂತ್ಕೊಳ್ಳಿ. ಇಲ್ಲ. ಇವನನ್ನೆಲ್ಲಾದ್ರೂ ನೋಡಿದೀರಾ? ಇವರಿಬ್ರು ಮಾತಾಡೋ ಹಾಗಿಲ್ಲ, ಮೌನ ವ್ರತದಲ್ಲಿದ್ದಾರೆ. ಹಾಗಾದ್ರೆ ನೀವು ಈ ವ್ಯಕ್ತಿನ ನೋಡಿದೀರಾ? ಹಾ. ಎಲ್ಲಿ ನೋಡಿದೀರಾ ಅವರನ್ನ? ಇವರು ಫ್ರಾನ್ಸ್ ದೇಶದ ರಾಜ, ಸರಿ ತಾನೆ? ಇಲ್ಲ. ಸೈಂಟ್ ಪೀಟರ್, ಇವ್ರು ಸೈಂಟ್ ಪೀಟರ್ ಆಗಿರ್ಬೇಕು. ಸರಿ, ಹಾಗಿದ್ರೆ ನೀವು ಹೋಗ್ಬೋದು. ನನಗ್ ಚೆನ್ನಾಗ್ ಗೊತ್ತು, ಅವ್ರು ಸೈಂಟ್ ಪೀಟರೇ. ಮೇಟ್ ಮೇರಿಯನ್, ನಿಮಗೆ ಸುಸ್ವಾಗತ. ತುಂಬಾ ಕಷ್ಟ ಆಯ್ತು ಪ್ರಯಾಣ. ವಾಪಸ್ ಬರ್ತಾ ಡಕಾಯ್ತರು ನಮ್ಮ ಮೇಲೆ ದಾಳಿ ಮಾಡಿದ್ರು, ನಮ್ಮವ್ರನ್ನೆಲ್ಲ ಸಾಯಿಸ್ಬಿಟ್ರು. ಹಾ, ಗೊತ್ತಾಯ್ತು. ನಿಮ್ಮ ರಕ್ಷಣೆಗೆ ಅಂತಾನೆ ನಾನು ಅವರನ್ನ ನಿಮ್ ಜೊತೆ ಕಳಿಸಿದ್ದು. ಬನ್ನಿ, ಶರೀಫ್ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ನಮಗ್ ಖುಷಿ ಆಗ್ತಿದೆ ನೀವು ಮತ್ತೆ ಜೀವಂತವಾಗಿ ನಮ್ಮ ರಾಜ್ಯಕ್ಕೆ ಬಂದಿದ್ದು. ಕತ್ತಿ ಬಳಸೋದ್ ಕಲ್ತಿದ್ದು ಇವತ್ತು ಉಪಯೋಗಕ್ಕೆ ಬಂತು. ಈಗ ನಿನಗೆ ಪಾಠ. ತಯಾರಾಗು, ಈಗ ಅಟ್ಯಾಕ್ 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 ಮಾಡು. ದಾಳಿ ಮಾಡು, ಬಾ ಅಟ್ಯಾಕ್ ಮಾಡು, ದಾಳಿ ಮಾಡು, ಅಟ್ಯಾಕ್. ಗುಡ್. ತುಂಬಾ ಹತ್ರ ಬರ್ಬೇಡ, ಹೋಗು, ಈಗ ಸಾಯಿಸ್ತೀನಿ ನಿನ್ನ. ಗುಡ್, ಈಗ ನಿನ್ ಕತೆ ಮುಗೀತು. ಗುಡ್, ವೆರಿ ಗುಡ್, ವೆರಿ ಗುಡ್. ಮೇರಿಯನ್, ನೀನ್ ಎಲ್ಲೋಗಿದ್ದೆ? ನೀನಿಲ್ದೆ ಕೋಟೆನೆ ಬಿಕೋ ಅಂತಾಯ್ತು. ಮೇರಿಯನ್, ನಿನ್ಗೇನಾಗಿದ್ಯೋ ಅಂತ ಭಯಪಟ್ಟೆ. ಎಲ್ಲೋಗಿದ್ದೆ ನೀನು? ವಾಪಸ್ ಬರ್ತಾ ಚೆಸ್ಟರ್ಶೈರ್ನಲ್ಲಿ ನಮ್ಮ ಮೇಲೆ ದಾಳಿ ಆಯ್ತು. ಎಲ್ಲಿ? ಶೇರ್ವುಡ್ ಕಾಡಲ್ಲಿ. ಕೆಲವು ದರೋಡೆಕೋರರು ದಾಳಿ ಮಾಡಿದ್ರಿಂದ ನಿಮ್ ಕಡೆಯವ್ರು ಸತ್ತೋದ್ರು. ಹೇಗೋ ಕಷ್ಟಪಟ್ಟು ಅಲ್ಲಿಂದ ಬಂದೆ. ಖಂಡಿತ ನೀನು ಧೈರ್ಯಶಾಲಿ. ನನ್ನ ಯೋಧರನ್ನ ಕಳಿಸ್ಕೊಟ್ಟಿದ್ದು ನಿನ್ನ ರಕ್ಷಣೆ ಮಾಡೋದಕ್ಕೆ, ಅವಶ್ಯಕತೆ ಬಂದಾಗ ಸಾಯೋದಕ್ಕೆ. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಅಣ್ಣ ಕೇಳಿಲಿ, ನಾನೀಗ ಕ್ಯಾರೆಟ್ನ ತಗೊಂಡ್ರೆ ನೀನು ಕ್ಯಾಬೇಜ್ನ ಏನ್ ಬೆಲೆಗೆ ಹಾಕೊಡ್ತೀಯಾ? ನಾನು ಕ್ಯಾಬೇಜ್ನೆಲ್ಲ ಮಾರೋದಿಲ್ಲ. ಮತ್ತೆ ಪೂಜೆ ಮಾಡ್ಬೇಕು ಅಂತ ಇಟ್ಟಿದ್ಯಾ? ಏನು? ಇದು ನೀನಿಟ್ಟಿದ್ದ? ನನಗ್ ಗೊತ್ತಿಲ್ಲ. ಇದು ನಂದಲ್ಲ. ನಾನು ಬರೀ ಕ್ಯಾರೆಟ್ಸ್ ಮತ್ತೆ ಫ್ರೂಟ್ಸ್ ನ ಮಾರೋದು. ಏನಂದ್ರೆ ನಿಮ್ದಲ್ವಾ? ಹಾಗಾದ್ರೆ ಬೇರೆ ಯಾರಾದ್ರೂ ಬಂದು ಇಟ್ಟಿದಾರಾ ಇಲ್ಲಿ? ನನಗ್ ಗೊತ್ತಿಲ್ಲ ಅದನ್ನ ಯಾರಿಟ್ಟಿದ್ದಾರೆ ಅಂತ. ನಿಮ್ಗೆ ಕ್ಯಾರೆಟ್ ಬೇಕಾ? ಹಾ, ಅದ್ರ ಜೊತೆಗೆ ಕ್ಯಾಬೇಜು ಮತ್ತೆ ಸೊಪ್ಪು ಬೇಕು. ನಾನು ಆಗ್ಲೇ ಹೇಳಿದ್ದೀನಿ ನಿಮ್ಗೆ, ನಾನು ಕ್ಯಾರೆಟ್ ಮತ್ತೆ ಹಣ್ಣನ್ ಮಾತ್ರ ಮಾರೋದು. ನೀನು ಶರೀಫನ ಭೇಟಿ ಮಾಡ್ದ, ಏನಾಯ್ತು ಹೇಳು? ಅವರು ನಮ್ಮ ಬೇಡಿಕೆನ ಒಪ್ಕೊಂಡ್ರಾ? ಅವ್ರು ಒಪ್ಕೊಂಡ್ರು, ಆದ್ರೆ ಅವ್ರು ನೀವ್ ಹೇಳಿದ ಬೆಲೆಗಿಂತ ಜಾಸ್ತಿ ಕೇಳ್ತಿದ್ದಾರೆ. ಹೌದಾ? ನಾನಂತೂ ಅವ್ರು ಇನ್ನ ಜಾಸ್ತಿ ಕೇಳ್ತಾರೆ ಅನ್ಕೊಂಡೆ. ನಂಗೆ ಗೊತ್ತಿತ್ತು, ಅದಕ್ಕೆ ನಾನು ಅವ್ರಿಗೆ ಆಯ್ತು ಅಂತ ಹೇಳಿ ಬಂದಿದ್ದೀನಿ. ಗುಡ್, ಒಳ್ಳೇದು, ನಮ್ ಕೆಲಸ ಮುಗೀತು. ನಾವಿನ್ ಮುಂದೆ ಇನ್ನೂ ಸಾಹುಕಾರರಾಗ್ತೀವಿ. ಇದ್ರರ್ಥ ನೀನ್ ಬೇರೆಯವ್ರಿಗೆ ಮಾರ್ಬೇಕು ಅಂತ ಇಟ್ಕೊಂಡಿದ್ಯಾ, ನನಗ್ ಮಾರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ಯಾ ಅಲ್ವಾ? ನೀವು ನನ್ನನ್ನ ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ಅದು ನನಗ್ ಸಂಬಂಧಿಸಿದ್ದಲ್ಲ. ಆದ್ರೆ ನಿನ್ನ ಅಂಗಡಿಲ್ ತಾನೇ ಇರೋದು. ಅಂದ್ರೆ ನಿನ್ ಮಾತಿನ ಅರ್ಥ ನೀನು ಈ ಕ್ಯಾಬೇಜ್ನ ಮಾರಾಟ ಮಾಡ್ದೇನೆ ದನಗಳಿಗೆ ಹಾಕ್ಬೇಕು ಅಂತ ಇಟ್ಕೊಂಡಿದ್ಯಾ?
ಈ ಅಂಗಡಿಗೆ ಆಗ್ಲೇ ಒಂದು ಹುಡುಗಿ ಬಂದಿದ್ಲು, ನಾನ್ ಬರೋದಕ್ಕೂ ಮುಂಚೆ ಅವಳಿಗೆ ಮಾರ್ದೆ. ನೀನು ಹೆಣ್ಮಕ್ಳಿಗೆ ಮಾತ್ರ ಮಾರೋದು ಅನ್ಸತ್ತೆ. ನಂಗನ್ಸುತ್ತೆ ಇವನ್ ಕುಡ್ಕೊಂಡ್ ಬಂದಿದ್ದಾನೆ. ನೀವು ತುಂಬಾ ಜಾಸ್ತಿ ಮಾತಾಡ್ತಾ ಇದ್ದೀರಾ, ಇಲ್ಲಿಂದ ಸುಮ್ನೆ ಹೊರಟೋಗಿ. ಏಯ್, ನೀನು ನನ್ನ ಕ್ಯಾಬೇಜ್ ಕದ್ದಿಟ್ಕೊಂಡಿದ್ಯಾ? ನಾನು ಯಾವ್ದನ್ನು ಕದ್ದಿಲ್ಲ. ಹಾಗಿದ್ರೆ ಇದೆಲ್ಲ ಏನು? ಈ ಮನುಷ್ಯ ಮಾರಾಟ ಬಿಟ್ಟು ಬೇರೆ ಏನೋ ಮಾಡ್ತಾ ಇದ್ದಾನೆ. ನನಗೂ ಮುಂಚೆ ಬಂದ ಒಂದು ಹುಡುಗಿಗೆ ಅವನು ಎಲ್ಲ ಮಾರ್ತಾ ಇದ್ದ. ನಾನ್ ಬಂದು ಕೇಳಿದಕ್ಕೆ ಬರೀ ಕ್ಯಾರೆಟ್ ಮಾತ್ರ ಮಾರ್ತಿರೋದು ಅಂತ ಹೇಳ್ತಿದ್ದಾನೆ. ಇವನು ಕುಡ್ದು ಗಲಾಟೆ ಮಾಡ್ತಿದ್ದಾನೆ. ಇವನು ಕುಡ್ದಿದ್ದಾನ ಇಲ್ವೋ ಗೊತ್ತಿಲ್ಲ. ಕ್ಯಾಬೇಜ್ ಯಾಕಿಲ್ಲಿದೆ? ನೀವ್ ಯಾರಿಗಾದ್ರೂ ಇದನ್ನ ಮಾರಿದೀರಾ? ಇಲ್ಲ, ಖಂಡಿತವಾಗೂ ಇಲ್ಲ. ಸಾಕ್ ಸುಮ್ನೆರು, ಎಷ್ಟು ಅಂತ ಸುಳ್ಳು ಹೇಳ್ತೀಯಾ? ನೀನೀಗ ಸುಳ್ಳು ಹೇಳೋದನ್ ಬಿಟ್ಟು ನಿಜಾನೇ ಹೇಳ್ಬೇಕು, ಹೇಳ್ತೀಯಲ್ವಾ? ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ. ನೀನು ನನ್ನ ಮಾಲ್ನೆಲ್ಲ ಕದ್ದು ಅದನ್ನ ಮಾರ್ಬಿಟ್ಟು ಇವಾಗ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ಯಾ? ನಾನು ಯಾವುದೇ ಸಾಮಾನನ್ನು ಕದ್ದಿಲ್ಲ. ಹಾಗಾದ್ರೆ ನಾನು ಇದನ್ನ ಯಾರಿಗೂ ಮಾರೋದಕ್ ಬಿಡೋದಿಲ್ಲ. ಒಂದ್ ನಿಮಿಷ ಇಲ್ಲೇ ಕೂತ್ಕೋ, ಎಲ್ಲೂ ಹೋಗ್ಬೇಡ. ಸಮಯ ಕಡಿಮೆ ಇದೆ, ಬೇಗ ಮಾಡಿ. ನಿಮ್ಮಿಂದ ದುರ್ವಾಸನೆ ಬರ್ತಿದೆ. ಇನ್ನೇನು ಸುವಾಸನೆ ಬರುತ್ತೆ ಅಂತ ಅನ್ಕೊಂಡಿದ್ಯಾ? ನಾವಿಲ್ಲಿಗೆ ಬಂದಿದ್ದ ದಾರಿ ಪೂರ್ತಿ ಕಚಡ ನೀರು ತುಂಬಿಕೊಂಡಿತ್ತು, ಗೊತ್ತಿದ್ಯಾ ನಿನ್ಗೆ? ಇದನ್ನ ಕಟ್ಟಾಕಕ್ ಹಗ್ಗ ಇದೆಯಾ ನಿನ್ನ ಹತ್ರ? ಹಾ ಇದೆ. ಅವಳನ್ನ ಕಟ್ಟು. ಇದನ್ನ ಕಟ್ಟಕ್ಕಾಗ್ತಿಲ್ಲ. ಸರಿ, ನಾನು ಕಟ್ತೀನಿ. ಕಟ್ಟಕ್ಕೂ ಬರಲ್ಲ. ಬಿಗಿಯಾಗಿ ಬೇಡ. ನಾವು ಬರೀ ಚಿನ್ನ ಕದಿಯೋಕಷ್ಟೇ ಬಂದಿದ್ದು. ನಿಲ್ಸಿ ಅವ್ರನ್ನ. ನನ್ನನ್ನು ಕ್ಷಮಿಸು, ನನಗೆ ಕೆಲಸ ಆಯ್ತು. ಇಲ್ಲ ಇಲ್ಲ ಇಲ್ಲ, ಒಳಗ್ ತುಂಬಾ ಜಗಳ ಆಗ್ತಾ ಇದೆ, ನನ್ ಕೈಲಿ ನೋಡಕ್ ಆಗ್ತಿಲ್ಲ. ಆ ಗೇಟನ್ನ ಮುಚ್ಚಿ. ಓಡು. ಯಾರನ್ನೂ ಬಿಡ್ಬೇಡ. ಅಯ್ಯೋ ದೇವ್ರೇ, ಚಿನ್ನ ಕತ್ತಾಯ್ತು. ಓಪನ್ ಮಾಡು. ಬೇಗ ಓಪನ್ ಮಾಡಿ. ಹಿಡ್ಕೊಳ್ಳಿ ಅವನ್ನ ಈಗ್ಲೇ.
ಅಯ್ಯೋ ದೇವ್ರೆ, ನನಗಿಷ್ಟು ಬೇಗ ಸಾಯೋಕೆ ಇಷ್ಟ ಇಲ್ಲ. ಯಾರಾದ್ರೂ ಕಾಪಾಡಿ ನಾನು. ಅಯ್ಯೋ ನೀನೀಗ ಕಣ್ಮುಚ್ಚಿದ್ರೆ ಶಾಶ್ವತವಾಗಿ ಕಣ್ತೆಗೆಯಲ್ಲ. ನೀನ್ ಹೇಳ್ತೀಯಾ ಯಾರ್ಯಾರು ನಿನ್ ಜೊತೆ ಶಾಮೀಲಾಗಿದ್ರು, ಒಳಗಡೆ ಯಾರು ಸಹಾಯ ಮಾಡಿದ್ರು, ಇಲ್ಲ ನೋವನ್ನು ಅನುಭವಿಸ್ತೀಯಾ? ನೀವು ನನ್ನ ಏನು ಬೇಕಾದರೂ ಮಾಡಿ, ಆದರೆ ನಾನಂತೂ ಹೇಳಲ್ಲ. ಮಿಕ್ದವರೆಲ್ಲ ಎಲ್ಲೋದ್ರು? ಓ, ನಿನ್ನ ಗೆಳೆಯರನ್ನ ನೋಡ್ಬೇಕಾ? ಬಾ, ಕರ್ಕೊಂಡೋಗಿ ತೋರಿಸ್ತೀನಿ. ಹೇಳ್ಕೊಂಬನ್ನಿ. ಓಹೋ, ಎಷ್ಟು ಧೈರ್ಯಶಾಲಿಗಳು. ಇಷ್ಟೊತ್ತಿಗೆ ನೀವಿಬ್ರು ಸಾಯ್ಬೇಕಾಗಿತ್ತು. ಆದ್ರೆ ನಾನು ಅನ್ಕೊಂಡಾಗ ಆಗಿಲ್ಲ. ನಾನು ರಾಬಿನ್ಗೆ ನಿಮ್ಮ ಗುರುತುಗಳನ್ನ ತೋರಿಸ್ಬೇಕು ಅನ್ಕೊಂಡೆ. ಅವನ್ನ ಸಾಯಿಸು. ಸಾಯಿಸ್ಲಾ? ಇಲ್ಲ, ಯಾರು ಒಳಗಡೆ ನಿನಗೆ ಸಹಾಯ ಮಾಡಿದ್ದು ಅಂತ ಹೇಳ್ತೀಯ? ಇಲ್ಲ. ಸರಿ, ಹಾಗಾದ್ರೆ ಬೇಡ ಬೇಡ. ನಾನೇನು ಅನ್ಕೊಂಡೆ ಅಂದ್ರೆ ನೀನು ಅವನ್ನ ಸಾಯೋದಕ್ಕೆ ಬಿಡ್ತೀಯ ಅನ್ಕೊಂಡಿರ್ಲಿಲ್ಲ. ಆದ್ರೆ ಏನ್ ಮಾಡೋದು, ಒಂದು ವೇಳೆ ನಿನ್ನಿಂದ ನಿನ್ನ ಗೆಳೆಯರು ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅಂತ ನೋಡಿದ್ರೆ ನಿನ್ನ ಮನ್ಸನ್ನ ಬದಲಾಯಿಸ್ಕೊಂಡು ನಾನು ಕೇಳಿದ್ದಕ್ಕೆ ಉತ್ತರ ಕೊಡ್ತೀಯ ಅನ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ನಿನ್ನ ಹಣೆ ಬರನು ಅವ್ರ ತರನೇ ಆಗುತ್ತೆ. ಸಾಯಿಸಿ ಅವನ್ನ. ಹೇರಿ, ನಾವ್ ಇನ್ನೊಂದು ಸುತ್ತ ಮುಗಿಸೋದಕ್ಕೆ ಮುಂಚೆ ಮತ್ತೊಂದು ಆಟ ಆಡೋಣವಾ? ನಾವು ಬೇಗ ಕೆಲಸ ಮುಗಿಸಿದ್ರೆ ಇನ್ನೊಂದು ಆಟ ಆಡ್ಬೋದು. ಒಂದ್ ಷರತ್ತು, ನೀನ್ ಸೋತ್ರೆ ಈ ದೇಹ ನೀನೇ ತಗೊಂಡೋಗ್ಬೇಕು. ನೀನೇನಾದ್ರೂ ಸೋತ್ರೆ ನಾನು ಹೇಳಿದ್ದನ್ನೇ ಮಾಡಬೇಕು. ನಾನು ಗೆದ್ದೇ ಗೆಲ್ತೀನಿ. ಸರಿ, ಹಾಗಿದ್ರೆ ಇನ್ನು ನೀನು ಗೆಲ್ತೀನಿ ಅನ್ಕೊಂಡಿದ್ಯಾ? ಬೆಟ್ ಕಟ್ತೀಯಾ ನೀನು? ತಗೋ ಪಂದ್ಯನ ಆಡೋಣ ಬಾ. ಮತ್ತೆ ಹಾಗಿದ್ರೆ ನಿನಗೆ ಇನ್ನೂ ಇಬ್ಬರನ್ನ ಸಾಯಿಸೋ ಅವಕಾಶ ಸಿಗುತ್ತೆ. ನೀ ಹೇಳ್ತಿರೋದೇನೋ ಸರಿ. ಮೊದಲು ಅಲ್ಲಿ ಬಿದ್ದಿರೋ ದೇಹನ ಎಳ್ಕೊಂಡ್ ಬಾ. ಇದು ಖಾಲಿ ಇದೆ. ಏನ್ ಹೇಳಿದೆ ನೀನು? ಅವನ್ ಎಲ್ಲಿ ಕರ್ಕೊಂಡು ಹೋದ್ರು? ಯಾರನ್ನ ಎಲ್ಲಿ ಕರ್ಕೊಂಡೋದ್ರು? ಇಲ್ಲಿ ಮಲಗಿದ್ದವನ್ನ. ಏನ್ ಮಾತಾಡ್ತಿದ್ಯಾ ನೀನು? ನಾನು ನೋಡಿದ್ದಾಯ್ತು, ಬೇಕಿದ್ರೆ ನೀನೇ ಹೋಗಿ ನೋಡು. ಸರಿ. ನೀರ್ ಹಾಕು. ಯಾರ್ ನೀನು? ಶರೀಫ್ ಹತ್ರ ಇವನ್ನ ಕರ್ಕೊಂಡು ಹೋಗೋಣ.
ಅಲ್ಲಿ ನೋಡು. ಇದನ್ ತಗೋ, ಪೂರ್ತಿಯಾಗಿ ತಿನ್ನು. ಇದರಿಂದ ತಾಕತ್ ಬರುತ್ತೆ ನಿನ್ಗೆ. ಏನಿದು? ಇದು ನನಗೆ ಶಕ್ತಿ ಕೊಡುತ್ತಾ? ಇಲ್ಲ, ಇದು ಕಾಳುಗಳು. ಔಷಧಿ ಕೆಲಸ ಮಾಡಬೇಕು ಅಂದ್ರೆ ನೀನ್ ಇದನ್ ಪೂರ್ತಿಯಾಗಿ ತಿನ್ಬೇಕು. ಅವಾಗ್ಲೇ ನಿನಗೆ ಶಕ್ತಿ ಬರೋದು. ಯಾವ ಥರ ಔಷಧಿ? ನಿನ್ನನ್ನ ಸರಿ ಮಾಡುವಂತ ಔಷಧಿ ಅದು. ನೀವು ನನಗೆ ಮಾಟ ಮಂತ್ರ ಏನಾದರೂ ಮಾಡಿದ್ರಾ? ಏನ್ ಬೇಕಾದ್ರೂ ಅನ್ಕೋ, ನಾನ್ ನಿನ್ ಪ್ರಾಣ ಕಾಪಾಡಿದ್ದೀನಿ. ಇದನ್ನ ಅರ್ಥ ಮಾಡ್ಕೋ. ಹಾಗಂದ್ರೆ ಏನರ್ಥ? ಆ ಜಾದು ಇನ್ನೂ ಪೂರ್ತಿ ಆಗ್ಲಿಲ್ಲ. ಅದಕ್ಕೆ ನಿನ್ ಒಪ್ಪಿಗೆ ಬೇಕಾಗತ್ತೆ. ಮೊದಲೇ ನೀನು ನನ್ನ ಹತ್ರ ಏನು ಕೇಳಲೇ ಇಲ್ಲ. ನಿನ್ನನ್ನ ಸಾವಿನಿಂದ ಕಾಪಾಡೋದಕ್ಕೋಸ್ಕರ ನಾನು ಉಪಯೋಗಿಸ್ಬೇಕಾಯ್ತು. ಈಗ 2ನೇ ಸರ್ತಿ ಇದನ್ನ ತಿನ್ನೋದ್ರಿಂದ ನೀನು ಹುಷಾರಾಗ್ತೀಯ. ಇದರಿಂದನೇ ನಿನಗೆ ಒಳ್ಳೇದಾಗೋದು. ನೀವಿಲ್ಲಿಗೆ ಹೇಗೆ ಕರ್ಕೊಂಬಂದ್ರಿ? ತಾಕತ್ತಿನ ಔಷಧಿ. ನಾನೇ ಖುದ್ದಾಗಿ ನಿನ್ನನ್ನು ಇಲ್ಲಿಗೆ ಎತ್ಕೊಂಡು ಬಂದೆ. ತಿನ್ನೋಕೆ ಕಷ್ಟ ಆಗ್ತಿದೆ. ಅಸಾಧ್ಯದ ಬಗ್ಗೆ ಎಂಥವ್ರು ಮಾತಾಡ್ತಾರೆ ಅಂದ್ರೆ ಆತ್ಮಸ್ಥೈರ್ಯ ಇಲ್ಲದೆ ಇರುವಂಥವ್ರು. ಕೊಡು. ನಿಮ್ಮ ಕೈ ಸುಟ್ಟೋಗಿಲ್ವಾ? ಸುರಕ್ಷೆಯ ಔಷಧಿ ಇದು. ನನಗೆ ಯಾವುದೇ ವ್ಯತ್ಯಾಸ ಆಗಲ್ಲ. ಅಂದ್ರೆ ನಿಮ್ಮ ಹತ್ರ ತಾಕತ್ತೇನಿದೆ, ಅದರಿಂದ ಏನೂ ತೊಂದರೆ ಆಗಲ್ವಾ? ತಾಕತ್ತಿನ ಔಷಧಿ ಬರೀ ಸ್ವಲ್ಪ ಹೊತ್ತು ಮಾತ್ರ ಕೆಲಸ ಮಾಡೋದು. ಆದರೆ ಸುರಕ್ಷತೆಯ ಔಷಧಿ ತುಂಬ ಹೊತ್ತು ಕೆಲಸ ಮಾಡುತ್ತೆ. ಏನೇ ಇರಲಿ, ಅದು ನನ್ನ ಬೆಂಕಿಯಿಂದ ಕಾಪಾಡುತ್ತೆ. ಬಹುಶಃ ನೀವು ಈ ಥರ ಕೆಲಸ ಮಾಡೋದು ಅನಿವಾರ್ಯ ಅನ್ಸುತ್ತೆ. ಎಂಥ ಕೆಲಸದ ಬಗ್ಗೆ ಮಾತಾಡ್ತಾ ಇದ್ಯಾ ನೀನು? ಅದೇ, ನೀವು ಜಾದುಗಾರ್ತಿ ಅಲ್ವಾ? ನೀನ್ ಯಾವಾಗ್ಲೂ ಎಲ್ಲಾರನ್ನೂ ಇದೇ ಹೆಸರಿನಿಂದ ಕರೀತೀಯಾ? ನೀವು ಹೇಳೋದ್ರಿಂದ ನಾನೇನಾದರೂ ಬೇರೆ ಔಷಧಿ ತಗೋಬೇಕಾ ಪೂರ್ತಿ ಸರಿ ಹೋಗೋದಕ್ಕೆ? ನೀನ್ ನನ್ನ ಮಾತು ಕೇಳೋದಾದ್ರೆ ಹೌದು. ಮತ್ತೆ ಅದೇನು? ನೀನ್ ಏನಾದ್ರೂ ಒಂದು ಕೊಡ್ಬೇಕು ನನಗೆ. ತಗೋ, ಓದು ಇದನ್ನ. ನೀನೇ ಖುದ್ದಾಗಿ ನಿರ್ಧಾರ ತಗೋ. ಮೂರು ವರ್ಷದ ಜೀವನ ಅದಾದ್ಮೇಲೆ ನನ್ನ ಆತ್ಮ ಬಿಟ್ಟು ಹೋಗುತ್ತಾ? ಒಂದು ಉತ್ತಮವಾದ ಜೀವನಕ್ಕಾಗಿ. ಯಾರಿಗೋಸ್ಕರ ಬಿಡಬೇಕಾಗುತ್ತೆ? ಯಾವಾಗ ನಿನ್ನವ್ರು ಯಾರೂ ಇರಲ್ವೋ ಆಗ ಒಬ್ಬನೇ ಬದುಕಿ ಏನ್ ಪ್ರಯೋಜನ? ಇದನ್ನ ಅರ್ಥ ಮಾಡ್ಕೋ. ಏನಾದರೂ ನೀವು ಹೇಳಿರೋ ಥರ ಆಗಲಿಲ್ಲ ಅಂತಂದ್ರೆ? ಆಗ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನೀನು ಸತ್ತು ಹೋಗ್ತೀಯ. ಶಾಶ್ವತವಾಗಿ ಸತ್ತು ಹೋಗ್ತೀಯ. ಮತ್ತು ನನ್ನ ಆತ್ಮ? ಆಮೇಲೆ ನಿನ್ಗೇನು ಗೊತ್ತೇ ಆಗಲ್ಲ, ಏನೂ ಆಗೇ ಇಲ್ಲ ಅನ್ನೋ ಥರ. ಅದೇನದು? ಸಾಯಿಸೋವಂಥ ಔಷಧಿ ಅದು. ಸಾಯಿಸೋವಂಥ ಔಷಧಿನ? ಹಾ, ಎರಡಕ್ಕೂ ಔಷಧಿ ತಯಾರಿಸ್ತೀನಿ. ಸಾಯಿಸೋದಕ್ಕೂ ಬದುಕಿಸೋದಕ್ಕೂ. ಕೆಲವೊಂದು ಔಷಧಿ ಗಾಯವನ್ನ ಗುಣ ಮಾಡತ್ತೆ, ಮತ್ತೆ ಇನ್ ಕೆಲವು ಬೇರೆಯವ್ರನ್ನ ಸಾಯಿಸೋದಕ್ಕೆ ಇಷ್ಟಪಡೋಂಥವ್ರಿಗೆ. ಮತ್ತೆ ಅದೆಲ್ಲ? ಆ ಔಷಧಿ ಬೇರೆಯವ್ರನ್ನ ಬದುಕಿಸೋದಕ್ಕೋಸ್ಕರ. ಮತ್ತೆ ಸತ್ತೋಗಿರೋ ವ್ಯಕ್ತಿನ ಮರುಜೀವ ಕೊಡೋದಕ್ಕೆ ಯಾವುದಾದ್ರೂ ಔಷಧಿ ಇದೆಯಾ? ಆತ್ಮ ಜೊತೆಗೆ ಬರಬೇಕದು. ನೀನ್ ಕೇಳ್ತಾ ಇರೋ ಔಷಧಿ ಇಲ್ಲಿದೆ ನೋಡು. ಈ ಔಷಧಿನ ಸತ್ತಿರೋರ್ ಮೇಲೆ ಹೇಗ್ ಬಳಸ್ಬೋದು ಅಂದ್ರೆ, ಸೂರ್ಯೋದಯಕ್ಕಿಂತ ಮುಂಚೆ ಇದನ್ನ ಅವ್ರಿಗೆ ಕೊಟ್ಟು ಅವ್ರನ್ನ ಬದುಕಿಸ್ಬೋದು. ಇದನ್ನೇನಾ ನನ್ನ ಮೇಲೆ ಪ್ರಯೋಗ ಮಾಡಿದ್ದು? ಹಾ, ಇಲ್ಲ.
ನೀನು ಸತ್ತೇ ಇರಲಿಲ್ಲ, ನಿನ್ನನ್ನ ಬರೀ ಗುಣಪಡಿಸ್ಬೇಕಾಗಿತ್ತು. ಹಾಗಿದ್ದಿದ್ರೆ ನೀನು ಹಾಗೆ ಬಿಡ್ಬೋದಿತ್ತು. ನನ್ನನ್ನು ಯಾಕೆ ಗುಣ ಆಗೋ ಹಾಗೆ ಮಾಡಿದೆ? ನನ್ನ ಆತ್ಮ ಏನಾದರೂ ಬಿಡೋದಕ್ಕೆ ಇಷ್ಟನೇ ಇಲ್ವಾ? ಇದೆಲ್ಲದಕ್ಕೂ ಒಂದೇ ಅರ್ಥ. ಅಮರ ಆಗಿರೋದಕ್ಕೆ ನನಗೊಂದು ಔಷಧಿ ಬೇಕು. ಅದಕ್ಕೆ ನಿನಗೇನು ಬೇಕೋ ಹೇಳು. ನೀನು ಅದನ್ನು ತಗೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ನೀನನ್ನ ಗುಣಪಡಿಸೋದಕ್ಕೆ ಯಾವ ಔಷಧಿ ಕೊಟ್ಟಿದ್ದೀನೋ ಅದನ್ನ ಅದು ಸರ್ವನಾಶ ಮಾಡುತ್ತೆ. ನೀನು ಇನ್ನೊಂದು ಡೋಸೇಜ್ ತಗೊಳ್ಳೇಬೇಕಾಗತ್ತೆ, ಇಲ್ಲಾಂದ್ರೆ ನಿನ್ನ ಸಾವಾಗುತ್ತೆ. ಆಮೇಲೆ ನಿನ್ನ ಯಾರು ಕಾಪಾಡಕ್ಕಾಗಲ್ಲ, ಯಾರು ಕಾಪಾಡಕ್ಕಾಗಲ್ಲ. ನಾನು ನನ್ನ ಬಗ್ಗೆ ಕೇಳ್ತಾ ಇಲ್ಲ. ನಾಟಿಂಗ್ ಹ್ಯಾಮ್ನಲ್ಲಿ ನನ್ನ ಇಬ್ರು ಸ್ನೇಹಿತರು ಸತ್ತು ಹೋಗಿದ್ದಾರೆ. ಸಾಯ್ತಾ ಬಿದ್ದಿದ್ದಾರ ನಾಟಿಂಗ್ ಹ್ಯಾಮ್ನಲ್ಲಿ? ಅವ್ರಲ್ಲೇ ಸಾಯ್ತಾರೆ ಬಿಡು. ನೀನು ಅವ್ರನ್ನ ಸಮಯಕ್ಕೆ ಸರಿಯಾಗಿ ಇಲ್ಲಿ ಕರ್ಕೊಂಡು ಬರೋಕ್ಕಾಗಲ್ಲ. ಪರವಾಗಿಲ್ಲ, ಆದರೆ ನನಗೆ ಆ ಔಷಧಿ ಬೇಕು. ಇಲ್ಲ, ಸೂರ್ಯೋದಯ ಆಗಿದ ನಂತರ ಈ ಔಷಧಿನ ಯಾರಿಗಾದ್ರೂ ಕೊಟ್ರೆ ಅವರಿಗೆ ತುಂಬಾ ಅಪಾಯ ಆಗುತ್ತೆ. ಆಮೇಲೆ ಬದುಕೋದು ನಿನ್ನ ಫ್ರೆಂಡ್ ಆಗಿರಲ್ಲ. ಅದಕ್ಕೆ ನಾನು ಯಾವುದೇ ಚಾನ್ಸಸ್ ತಗೊಳ್ಳೋದಕ್ಕೆ ತಯಾರಿಲ್ಲ. ನಿನ್ನ ಸ್ನೇಹಿತರನ್ನ ನೀನ್ ಮರೆಯೋದೇ ಒಳ್ಳೇದು. ಸರಿಯಾದ ಸಮಯಕ್ಕೆ ಕರ್ಕೊಂಡು ಬರ್ತೀನಿ ಅವ್ರನ್ನ. ನಾನು ಅಪಾಯನ ಅಪಾನಿಸೋದಿಲ್ಲ. ನೀವು ಹೇಳ್ದಾಗೆ ನಾನು ಔಷಧಿನ ತಗೊಳ್ಳೋದಿಲ್ಲ. ನಾನು ಸತ್ತು ನನ್ನ ಆತ್ಮ ನನ್ನ ಜೊತೆಗೇನೆ ಇರುತ್ತೆ. ಆಗ ನಿಮ್ಗೇನು ಸಿಗಲ್ಲ. ನೀನು ತುಂಬಾನೇ ದೊಡ್ಡ ಜಾದುಗಾರ. ಅಂದ್ರೆ ನೀವು ಆ ಔಷಧಿನ ಕೊಡ್ತೀರಾ? ಇಲ್ಲ. ಒಂದ್ ವೇಳೆ ನೀನು ನಿನ್ನ ಸ್ನೇಹಿತರನ್ನ ಇಲ್ಲಿ ಕರ್ಕೊಂಡು ಬರೋದಾದ್ರೆ ಆಗ ನಾನೇ ಅವ್ರಿಗೆ ಸ್ವತಃ ಔಷಧಿ ಕೊಡ್ತೀನಿ, ಅವ್ರು ಯಾವಾಗ ಸತ್ತಿದ್ದಾರೆ ಅಂತ ತಿಳ್ಕೊಂಡ್ಮೇಲೆ. ಹೌದಾ? ಖಂಡಿತವಾಗ್ಲೂನಾ? ಹಾ ಹಾ ಹಾ, ನಿಜ ಹೇಳ್ತಾ ಇದ್ದೀನಿ. ನನ್ನ ಸ್ನೇಹಿತರನ್ನ ಬೇಗ ಕರ್ಕೊಂಡು ಬರ್ತೀನಿ ರೀ. ಒಂದ್ ನಿಮಿಷ ನಿಲ್ಲು. ಇದನ್ ಕುಡಿ, ನಿನಗೆ ತುಂಬಾ ಶಕ್ತಿ ಬರುತ್ತೆ. ಮತ್ತೆ ಇದು ಯಾವುದಕ್ಕೋಸ್ಕರ ಅಂದ್ರೆ ನಿನಗ್ ಒಂದ್ ವೇಳೆ ಯುದ್ಧ ಎದುರಾದ್ರೆ ಗೆಲುವು ನಿನ್ನದಾಗತ್ತೆ. ಅರ್ಥ ಆಯ್ತಾ ನಿನ್ಗೆ? ಹಾಗೆ ಯುದ್ಧದಲ್ಲಿ ನಿನಗೆ ಶಕ್ತಿ ಎಲ್ಲಿ ಕುಂದತ್ತೆ? ನಾನು ಸರಿಯಾಗಿ ಕೆಲವೊಮ್ಮೆ ಬಾಣ ಬಿಡಕ್ಕಾಗಲ್ಲ. ಸರಿ, ನಾನು ನಿನ್ನ ಅದರಲ್ಲೂ ನಿಪುಣ ಆಗೋ ಹಾಗೆ ಮಾಡ್ತೀನಿ. ಚುಮಾಶಿಕಾ ಬಾಶುಷಾ ಚುಮಾಶಿಕಾ. ಇದೇನ್ ಮಾಡ್ತಿದ್ರ ನೀವು? ಚುಮಾಶಿಕಾ ಹಿಮಾ ಶಾಶು ಶುಮಾ ಕಿಶಾ ಶಾಶು. ಈಗ ಹೋಗು, ಬೇಗ ಬೇಗ ನಿನ್ ಸ್ನೇಹಿತರನ್ನ ಕರ್ಕೊಂಡ್ ಬಾ, ನಾವು ಅವ್ರನ್ನ ಬದುಕ್ಸಕ್ಕಾಗತ್ತೆ. ಇದೇನಿದು? ನಿನ್ ಮೈಯಲ್ಲಿದ್ದಂಥ ಕೆಟ್ಟ ವಾಸನೆನ ತೆಗೆದು ಹಾಕಿದ್ದೀನಿ ನಾನು.
ಹೇ ಯಾರು ನೀನು? ಸತ್ ಮೇಲೆ ದೇಹ ತೂಕ ಯಾಕೆ ಇಷ್ಟೊಂದು ಜಾಸ್ತಿ ಆಗುತ್ತೆ? ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಈ ಸಲ ಕಾಡು ತುಂಬಾ ಶಾಂತವಾಗಿದೆ. ಹೆಚ್ಚು ಗಾಳಿನೂ ಇಲ್ಲ, ಸೂರ್ಯ ಕೂಡ ಮುಳುಗ್ತಾ ಹೋಗ್ತಿದ್ದಾನೆ. ಇಲ್ಲೇ ಇರೋಣ ಸ್ವಲ್ಪ ಹೊತ್ತು ಅನಿಸ್ತಾ ಇದೆ. ಇದೊಂದು ಟೋಲ್ ಬ್ರಿಡ್ಜ್. ನಿನ್ನ ಹತ್ರ ಇರೋದನ್ನೆಲ್ಲ ಕೊಟ್ಬಿಡು, ಇಲ್ಲಾಂದ್ರೆ ಜೀವ ಕಳ್ಕೊತೀಯಾ. ಈಗ ಸ್ವಲ್ಪ ಹಿಂದೆ ನಾನು ಇಲ್ಲಿಂದಾನೇ ಹೋಗಿದ್ದು. ಇಲ್ಲಿ ಯಾವ ಟೋಲ್ ಬ್ರಿಡ್ಜು ಇರ್ಲಿಲ್ಲ. ಇದು ಮೊದ್ಲಿತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವಾಗಿದೆಯಲ್ಲ. ನಿಮ್ಮ ಹತ್ರ ಮಾತಾಡಿ ನಾನು ಕಾಲಹರಣ ಮಾಡಲ್ಲ. ನೀವು ಇಲ್ಲಿಂದ ಹೋಗಿ, ಇಲ್ಲ ನನ್ನ ಎದುರಿಸಿ. ಇವನು ತುಂಬಾ ಶಕ್ತಿಶಾಲಿ. ನನಗೆ ಆ ಕತ್ತಿ ಕೊಡು. ಸ್ವಾಗ್, ನೀನ್ ಎಲ್ಲಿ ಹೋಗ್ತಿದ್ಯಾ ಹೆದ್ರು ಪುಕ್ಲಾ? ನಿನಗೆ ನರಕದಲ್ಲಿ ಸಿಗ್ತೀನಿ ನಾನು. ನಿನ್ನ ಹತ್ರ 10 ಜನರ ಶಕ್ತಿ ಇದೆ, ನಿನಗೆ ಸಿಗ್ತೀನಿ ನಾನು. ಈಗ ನಿನ್ ಜೊತೆ ಹೋರಾಡ್ತೀನಿ. ನಿನ್ನ ಹತ್ರ ಎಷ್ಟು ಶಕ್ತಿ ಇದ್ರೂ ನೀನ್ ನನ್ ಜೊತೆ ಹೋರಾಡ್ತಿದ್ಯಾ? ನಿನ್ನ ಹತ್ರನೂ ಇದೆ. ನಾವು ಇಡೀ ದಿನ ಇದೇ ತರ ಯುದ್ಧ ಮಾಡ್ಬೋದು. ಮಾಯಾವಿ. ಹೌದು, ನೀವ ಮಾಯಾವಿನ ನೀರಲ್ಲಿ ಹಾಕ್ತೀರಾ? ಇವನು ನಿಜವಾಗ್ಲೂ ದೇವತಾ ಮನುಷ್ಯ.
ಹಾ, ನಾವ್ ಇವನನ್ನ ಬದುಕಿಸ್ಬೋದು. ಇವನ್ ಸತ್ತು ಇನ್ನೂ ಒಂದಿನ ಸಂಪೂರ್ಣ ಆಗಿಲ್ಲ. ಇವನನ್ನು ಕೂಡ ಬದುಕಿಸಬಹುದು. ನೀವೇನ್ ತಾಕತ್ತಿಗೋಸ್ಕರ ಔಷಧಿನ ಕೊಟ್ಟಿದ್ರಲ್ಲ ಅದು ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿದೆ. ಆದ್ರೆ ಮಧ್ಯದಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ತು. ಶಕ್ತಿ ತುಂಬಾ ಹೊತ್ತು ಕೆಲಸ ಮಾಡತ್ತೆ. ನೀನು ಸಂಜೆ ಅಷ್ಟರಲ್ಲಿ ಪೂರ್ತಿ ಸರಿ ಹೋಗ್ತೀಯಾ? ಆ ಬಾಣದ ನಿಪುಣತೆ ನನ್ನಲ್ಲಿ ಹಾಗೆ ಇರುತ್ತಾ? ಆ ನಿಪುಣತೆ ಮುಂದುವರಿಯೋದಿಲ್ಲ. ಈಗ ಸ್ವಲ್ಪ ವಿಶ್ರಾಂತಿ ತಗೋ. ಇವ್ರು ಸರಿ ಹೋಗೋದಕ್ಕೆ ಸಮಯ ಬೇಕು. ಅವ್ರು ಕಿರ್ಚೋದ್ ಕೇಳಿಸ್ತಾ ಇದೆ. ಎಲ್ಲ ಸರಿ ಹೋಯ್ತು ಅನ್ಸತ್ತೆ. ನಾನು ಸತ್ತೋಗಿದ್ದಾಗ ತುಂಬ ಆರಾಮಾಗೇ ಇದ್ದೆ. ನನ್ನ ಹಾಗೆ ಬಿಟ್ಬಿಡ್ಬೇಕಾಗಿತ್ತು. ಟಕ್ ಸ್ವಲ್ಪ ಹುಷಾರಾಗಿ ಬನ್ನಿ, ಮತ್ತೆ ಎಡವಟ್ ಆಗೋದು ಬೇಡ. ನನಗೆ ಗೊತ್ತು ದೇವ್ರು ನಂಗೆ ಏನು ಶಕ್ತಿ ಕೊಟ್ಟಿದ್ದಾನೆ ಅಂತ. ಬಹುಶಃ ನನಗೆ ಇನ್ನೊಂದೆಷ್ಟು ಕಾಲ ಸಿಕ್ಕಿರ್ಬೋದು ಬದುಕಿರೋದಕ್ಕೆ. ನಂಗೆ ಚೆನ್ನಾಗಿ ನೆನಪಿದೆ, ನಾನು ಸ್ವರ್ಗಕ್ಕೆ ಹೋಗಿದ್ದೆ, ಅಲ್ಲಿ ಚೆನ್ನಾಗೇ ಇದ್ದೆ. ನಾನು ಸ್ವರ್ಗದಲ್ಲಿದ್ದೆ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಜೊತೆ ಅಪ್ಸರಿಯರೆಲ್ಲ ಇದ್ರು, ಮತ್ತೆ ಮಜಾ ಮಾಡಿ. ನೀನು ಹೋಗಿದ್ರೆ ನರ್ಕಕ್ಕೆ ಹೋಗಿರ್ತೀಯ, ಸ್ವರ್ಗಕ್ಕಂತೂ ಅಲ್ವೇ ಅಲ್ಲ. ಸುಳ್ಳು ಹೇಳ್ತಿದ್ಯಾ? ನೋಡು, ನಾನು ಹೇಳಿದ್ದೆ ತಾನೆ ನನಗೆ ನರಕ ಆದ್ರೂ ಓಕೆ ಅಂತ. ಹೀಗೆ ಹೇಳ್ಕೊಂಡೆ ನಿನ್ ಪಾಡದ್ ನೀನ್ ಖುಷಿ ಪಡು. ಹಾಗೆ ಸ್ವರ್ಗ ಹೇಗಿತ್ತು? ಹೇಳೋದಕ್ಕೆ ಪದಗಳೇ ಇಲ್ಲ. ಸ್ವರ್ಗ ಅಂದ್ರೆ ಅದು ಸ್ವರ್ಗನೇ, ಅಲ್ಲಿರೋ ಆನಂದನೇ ಬೇರೆ. ಅಂದ್ರೆ ನಾವೆಲ್ಲ ಏನೇನ್ ಕದ್ದಿದೀವೋ ದೇವರು ಅದಕ್ಕೆ ಕೋಪಿಸ್ಕೊಂಡಿಲ್ಲ ಅಲ್ವಾ? ಅಂತಂದ್ರೆ ನಿಮ್ಮನ್ನ ಸೀದಾ ಸ್ವರ್ಗಕ್ಕೆ ಕರ್ಸ್ಕೊಂಡಿದ್ದಾರೆ. ಇದು ಒಂದು ಒಳ್ಳೆ ವಿಷಯನೇ ಅಲ್ವಾ? ಹಾಗೆ ದೇವ್ರು ಏನ್ ಹೇಳಿದ್ರು ಗೊತ್ತಾ? ಭೂಮಿ ಮೇಲೆ ಒಳ್ಳೆ ಕೆಲಸ ಮಾಡ್ತಾ ಇರು ಅಂತ. ಅಷ್ಟಕ್ಕೂ ನಾವು ಕಳ್ತನ ನಮಗೋಸ್ಕರ ಮಾಡಲ್ಲ, ಬಡವ್ರಿಗೆ ಹಂಚೋಕೋಸ್ಕರ ಮಾಡ್ತೀವಿ. ಅದಕ್ಕೆ ಅದನ್ನ ಕಳ್ತನ ಅಂತ ಹೇಳೋದಿಲ್ಲ. ಹಾಗಿದ್ರೆ ನಾನು ನರಕಕ್ಕೆ ಯಾಕೆ ಹೋಗಿದ್ದೆ? ನೀನು ನಿನ್ ಜೀವನದಲ್ಲಿ ಸ್ವಲ್ಪ ಹಿಂದೆ ಹೋಗಿ ನೋಡು, ಏನಾದ್ರೂ ತಪ್ಪು ಮಾಡಿರ್ತೀಯ. ನಾನು ಒಬ್ಬ ವ್ಯಕ್ತಿನ ಸಾಯಿಸಿದ್ದೆ, ಆದ್ರೆ ಅದು ಕೊಲೆ ಆಗಿರ್ಲಿಲ್ಲ. ಕೊಲೆ ಅಂದ್ರೆ ಅದು ಕೊಲೆನೇ ಆಗತ್ತೆ. ಹಾಗಿದ್ರೆ ಕಳ್ತನ ಅಂದ್ರೂ ಕಳ್ತನನೇ. ನೀನು ತಪ್ಪಾಗಿ ಹೇಳ್ದೆ. ಏನು? ನಾನು ಹೇಳಿದ್ನಲ್ಲ, ನಾವು ನಮಗೋಸ್ಕರ ಕಳ್ತನ ಮಾಡಿಲ್ಲ ಅಂತ. ಅದು ಬೇರೆನೇ ವಿಷಯ. ನಾನು ಒಳ್ಳೇದಕ್ಕೋಸ್ಕರನೇ ಕೊಲೆ ಮಾಡಿದ್ದು. ಯಾರಿಗೋಸ್ಕರ? ಅವನು ನನ್ನ ಸಾಯಿಸ್ಬೇಕು ಅಂತಿದ್ದ. ನನ್ನನ್ನು ಕಾಪಾಡ್ಕೊಳ್ಳೋಕೆ ಅವನನ್ನ ಕೊಂದೆ. ಇದು ಜೀವ ಉಳಿಸ್ಕೊಳಕ್ ಮಾಡಿದ್ದು. ಜೀವ ಉಳಿಸ್ಕೊಳ್ಳೋದಕ್ಕೆ ಜೀವ ತೆಗೆದ್ರೆ ಅದು ಕೊಲೆನೇ. ನಾನು ಅದನ್ನೇ ಹೇಳ್ತಾ ಇರೋದು. ಅವನ್ ಯಾಕೆ ನೀನನ್ನು ಸಾಯ್ಸಕ್ ಬಂದಿದ್ದ? ಅದು ಅವನ ಹೆಂಡತಿ ಜೊತೆ ನೋಡಿದ್ದ. ಹುಡುಗ್ರ, ನಾವು ವಾಪಸ್ ಕ್ಯಾಂಪಿಗೆ ಹೋದ್ಮೇಲೆ ಈ ವಿಷಯವಾಗಿ ಕೂತ್ಕೊಂಡು ಮಾತಾಡೋಣ. ನೀನು ಒಳ್ಳೆ ಮನಸ್ಸಿಂದ ಪ್ರೇಯರ್ ಮಾಡಲೇಬೇಕು. ಅದೇನಾದ್ರೂ ಕೆಲಸ ಮಾಡಿಲ್ಲ ಅಂದ್ರೆ ಆಗ ನೀನ್ ಮಾಡಿರೋದು ತಪ್ಪು ಅಂತ. ಓ ಭ್ರಮೆ. ನೀನ್ ದೇವ್ರ ಹತ್ರ ಈ ರೀತಿ ತಪ್ಪು ಮಾಡಲ್ಲ ಅಂತ ಮನ್ಸಿಂದ ಬೇಡ್ಕೊಂಡ್ರೆ ದೇವ್ರು ನಿನ್ನ ಕ್ಷಮಿಸೋ ಸಾಧ್ಯತೆ ಇದೆ. ಅದಾದ್ಮೇಲೆ ನಿನ್ ಜೀವನನೂ ಚೆನ್ನಾಗೇ ಇರುತ್ತೆ. ಹಾಗಿದ್ರೆ ನಾನು ಮಾಡೇ ಮಾಡ್ತೀನಿ. ದೇವರು ಒಳ್ಳೆ ವ್ಯಕ್ತಿ ಅಲ್ವಾ? ಆದ್ರೆ ದೇವ್ರು ಮನುಷ್ಯ ಅಲ್ಲ. ಮತ್ತೆ ದೇವ್ರು ಇನ್ನೇನು? ಹಾಗಂತೂ ಅಲ್ಲ. ಅದೇನಂದ್ರೆ ನಾನು ಹೇಳ್ತೀನಿ ಬನ್ನಿ. ದೇವ್ರೇನೆ ಅಲ್ವಾ? ದೇವ್ರೇ, ಅದು ದೇವ್ರೇ. Ladies,
ರಾಬಿನ್, ಮರಿಯಾ, ವಿಲ್, ನಾನ್ ನೀನ್ ಸತ್ತೋದೆ ಅನ್ಕೊಂಡೆ. ನಾನು ಸತ್ತೋಗಿದ್ದೆ, ಆದ್ರೆ ನಿನ್ಗೋಸ್ಕರ ನಾನು ವಾಪಸ್ ಬಂದಿದ್ದೀನಿ. ನನ್ಗೋಸ್ಕರ ನೀನ್ ಮತ್ತೆ ಬದುಕ್ ಬಂದ್ಯಾ? ನನ್ ಮೇಲ್ ನಿನಗೆ ಎಷ್ಟು ಪ್ರೀತಿ, ನನ್ ಚಿನ್ನ. ರಾಬಿನ್, ನೀನ್ ಸತ್ತೇ ಹೋಗಿದ್ಯಾ ಅಂತ ಹೇಳಿದ್ರು. ನನ್ ಕಸಿನ್ ನಿಮ್ 3 ಜನನು ಸಾಯಿಸಿದಾನೆ ಅಂದ್ರು. Far beyond the kingdom's crown, far beyond the world I've known, what kind of world am I going to find? Will it be real or just all in my mind? Do you dream of me tonight? Keep you warm till morning light. Let the moonlight cast the shadows, catching our moves, loving ever. I could live like this forever. I'm full of love. What am I without you? ಏನು? ಏನ್ ವಿಷಯ? ನಾನೀಗ ನಿಂಗೆ ಬೇಡವಾಗಿದ್ದೀನಾ? ನೀನು ನನಗೆ ಬೇಕು. ನೀನು ನನ್ನ ಪ್ರೀತಿಸ್ತೀಯಾ? ಹೌದು. ನನಗಷ್ಟೇ ಬೇಕಾಗಿರೋದು. ನಿನಗೋಸ್ಕರ, ನಿನಗಾಗಿ ಇಡೀ ಜೀವನನೇ ಬದುಕಬೇಕು. ಆದ್ರೆ ಏನ್ ವಿಷಯ? ನನಗೆ ವಯಸ್ಸಾಗುವವರೆಗೂ ನಿಮ್ಮ ಜೊತೆ ಇರೋಕ್ಕಾಗಲ್ಲ. ಜೀವನ ಪೂರ್ತಿ ಇರಕ್ಕಾಗಲ್ವಾ? ಇಲ್ಲ. ಹಾಗಾದ್ರೆ ನೀನು ನನ್ನ ಪ್ರೀತಿಸ್ತಿಲ್ವಾ? ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದೆ ತಾನೆ. ನೀನು ಕನ್ಫ್ಯೂಸ್ ಮಾಡ್ತಿದ್ಯಾ ರಾಬಿನ್. ನೀನು ನನ್ನ ಪ್ರೀತಿಸ್ತಿದ್ರೆ ನನ್ನ ಜೀವನದ ಕೊನೆ ತನಕ ಯಾಕಿರಲ್ಲ? ನನಗೆ ವಯಸ್ಸೇ ಆಗಲ್ಲ. ಏನು? ನಿನಗೆ ವಯಸ್ಸೇ ಆಗಲ್ವಾ? ಇಲ್ಲ. ಹಾಗಂದ್ರೆ ಏನರ್ಥ? ನಿನ್ನನ್ನು ಸಾಯಿಸ್ಬಿಡ್ತಾರೆ ಅನ್ನಿಸ್ತಿದ್ಯಾ? ಹಾಗಾದ್ರೆ ಕಳ್ತನ ಮಾಡೋದನ್ನ ಬಿಟ್ಬಿಡು. ನೀನು ಬೇರೆಯವ್ರಿಗೋಸ್ಕರ ಎಲ್ಲಾನು ತ್ಯಾಗ ಮಾಡೋಕ್ಕಾಗಲ್ಲ. ತ್ಯಾಗನೇ ತ್ಯಾಗ ಮಾಡಿದ್ದೀನಿ. ರಾಬಿನ್, ಅದೇನು ಅಂತ ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತೀಯಾ ನೀನು? ಆ ಗುಹೆ ಬಗ್ಗೆ ನಿನ್ನ ಹತ್ರ ಹೇಳಿದ್ನಲ್ಲ, ಆ ವಯಸ್ಸಾದಜ್ಜಿ. ಹೌದು. ಅವಳು ವಿಲ್ ಮತ್ತೆ ಟಕ್ಕನ್ನ ಜೀವಂತವಾಗಿಸೋದಲ್ದೇನೆ ಬಾಣ ನಿಪುಣತೆ ಬರೋ ಹಾಗೆ ಮಾಡಿದ್ಲು. ಮುಂದೆ ಆಮೇಲೆ ಏನಾಯ್ತು? ಅವಳು ನನ್ನ ಸರಿ ಮಾಡಿದ್ಲು. ಒಳ್ಳೇದೇ ಅಲ್ವಾ? ಅದ್ರಲ್ಲೇನು ಕೆಟ್ಟದಿದೆ? ನನಗನ್ಸುತ್ತೆ ನನ್ನ ಆತ್ಮನ ಆ ಮಾಯಗಾತಿ ಕೊಟ್ಟೆ ಅಂತ. ಏನ್ ಮಾಡ್ದೆ ನೀನು? ನಾನು ಅದು ಹೇಗೆ ಮಾಡೋಕ್ ಸಾಧ್ಯ? ಇದನ್ನ ತಿಳ್ಕೊಳಕ್ ಮುಂಚೆನೇ ಆ ಥರ ಆಗಿತ್ತು. ಹಾಗೇನಾದ್ರೂ ಮಾಡ್ಲಿಲ್ಲ ಅಂದಿದ್ದಿದ್ರೆ ವಿಲ್ ಮತ್ತೆ ಟಕ್ ಸತ್ತೋಗ್ತಿದ್ರು. ಅದು ಹೇಗೆ ನೀನು ಇಷ್ಟು ದಿನ ಆದ್ರೂ ನನಗೆ ಹೇಳಲಿಲ್ಲ? ನನ್ನ ನಿನ್ನ ಪ್ರೀತಿ ಬಲೆಗೆ ಬೀಳಿಸ್ಕೊಂಡೆ. ನೀನು ನನಗೆ ಮೋಸ ಮಾಡಿದೆ. ಹೀಗೆ ಮಾಡೋಕ್ ಮನ್ಸಾದ್ರೂ ಹೇಗೆ ಬಂತು? ಈ ವಿಷಯನ ಯಾರಿಗೂ ಹೇಳಲಿಲ್ಲ. ಹಾಗೆ ಮಾಡೋ ಪರಿಸ್ಥಿತಿ ಬಂದಿತ್ತು. ಅವ್ರನ್ನ ಕಾಪಾಡಬೇಕಿತ್ತು. ಅದೊಂದೇ ದಾರಿ ನನ್ನ ಹತ್ರ ಇದ್ದಿತ್ತು. ನೀನು ನನಗೆ ಹೇಳಬೇಕಿತ್ತು. ನಾನು ನಿನ್ನ ಪ್ರೀತಿ ಮಾಡೋಕೆ ಮುಂಚೆನೇ ಹೇಳಬೇಕಿತ್ತು. ನಂಗೆ ಇಷ್ಟೆಲ್ಲ ಗೊತ್ತಾದ್ಮೇಲೆ ಈಗ ಬರೀ ಇನ್ನು 10-20 ವರ್ಷದಲ್ಲಿ ಹೇಗೆ ಬದುಕಲಿ ಹೇಳು? 3 ವರ್ಷ. ಏನು? 3 ವರ್ಷ ಮಾತ್ರ ನಿನ್ನ ಹತ್ರ ಇರಬಲ್ಲೆ. ಅದಾದ್ಮೇಲೆ ಅವಳು ವಶ ಆಗ್ತೀನಿ. ಮ್ಯಾರಿಯನ್, ಅರ್ಥ ಮಾಡ್ಕೋ. ಅಲ್ಲಿವರೆಗಾದ್ರೂ ಖುಷಿಯಿಂದ ನಾವು ಜೀವನ ನಡೆಸ್ಬೋದಲ್ವಾ? ನನ್ನ ಜೊತೆಗೆ ನಿಲ್ಲು, ನನ್ನ ಆತ್ಮದ ಜೊತೆಗೆ ನಿಲ್ಲು. ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ.
ಇದು ಆಗದೆ ಇರುವಂಥ ಮಾತು. ಯಾವಾಗ್ಲೂ ನೀನು ಇದೊಂದು ಮಾತನ್ನ ಚೆನ್ನಾಗಿ ಹೇಳ್ತೀಯ. ಈಗ ಸುಮ್ಮನೆ ನಡೀತಾ ಇರು, ಮಾತಾಡೋದನ್ನ ನಾನು ಮಾತಾಡ್ತೀನಿ. ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವ್ರಿಗೆ ಹಾಕಿರೋ ಶಾಪನ ವಾಪಸ್ ತಗೊಳ್ಳಿ. ಮೊದಲಿಗೆ ಅಹಂಕಾರ ತೋರಿಸ್ತೀಯ, ಆಮೇಲೆ ಭಿಕ್ಷೆ ಬೇಡ್ತೀಯ. ದಯವಿಟ್ಟು ನಿಮ್ಮನ್ನ ಬೇಡ್ಕೋತಿದ್ದೀನಿ, ಇವ್ರಿಗೆ ಹಾಕಿರೋ ಶಾಪನ ವಾಪಸ್ ತಗೊಂಡ್ಬಿಡಿ. ನೀವು ಇಷ್ಟ ಹೇಳಿದ್ರೆ ಸಾಕಾ? ಇಲ್ಲ, ಏನಾಗಿದೆಯೋ ಅದು ಆಗೋಗಿದೆ. ನಾನು ಹೇಳಿದ್ನಲ್ಲ ಇದು ಆಗಲ್ಲ ಅಂತ. ನೀನ್ ಹೇಳೋದಕ್ಕೆ ಏನ್ ಹೊರಟಿದ್ಯಾ? ಸ್ವತಃ ಶರಣಾಗಿ ಆ ರಾಕ್ಷಸರ ಹತ್ರ ಭಿಕ್ಷೆ ಬೇಡ್ಲಾ ನಿನ್ ಶಾಪನ ನಿವಾರಣೆ ಮಾಡು ಅಂತ? ನೀವ್ ಇವ್ರನ್ನ ರಿಲೀಸ್ ಮಾಡ್ಲೇಬೇಕು. ಇವ್ರು ನಿಜವಾಗ್ಲೂ ತುಂಬಾನೇ ಒಳ್ಳೆ ವ್ಯಕ್ತಿ. ಸರಿ, ಹಾಗಿದ್ರೆ ನೀನ್ ಇವನನ್ನ ಬಿಡ್ಸಕ್ ಬಂದಿದ್ಯಾ? ಯಾಕಂದ್ರೆ ಇವನು ತುಂಬಾ ಒಳ್ಳೆ ಮನುಷ್ಯ ಅಂತ. ಮ್ಯಾರಿಯನ್, ಹೋಗ್ಲಿ ಬಿಡು. ಅಷ್ಟ್ ಬೇಗ ನೀನು ಶರಣಾಗ್ಬಿಡ್ತೀಯ ರಾಬಿನ್? ಇಂಥ ನೀಚ್ ವ್ಯಕ್ತಿ ವಿರುದ್ಧ ನೀನ್ ಒಂಚೂರು ಹೋರಾಡೋದೇ ಇಲ್ವಾ? ಮತ್ತೆ ಅದೇ ನನಗೆ ಅವಮಾನ ಮಾಡ್ತಾ ಇದ್ಯಾ ನೀನು? ಮತ್ತೆ ಜೀವ ಬರೋ ಅಂತ ಔಷಧಿನ ನನ್ನ ಹತ್ರ ಕೊಟ್ಟಿದ್ದೆ, ಮತ್ತೆ ಅದು ಹೇಗೆ ತುಂಬೋಗ್ಬಿಡ್ತು? ಅದನ್ನ ತೆಗಿತಿದ್ದ ಹಾಗೆ ಅದು ಹಾಳಾಗೋದಕ್ಕೆ ಶುರು ಆಗುತ್ತೆ, ಮತ್ತೆ ಹೊಸದಾಗಿ ಮಾಡ್ಬೇಕಾಗತ್ತೆ. ಹಾಕಿರೋ ಶಾಪನ ವಾಪಸ್ ತಗೋಬಹುದು. ನೀನ್ ಕೇವಲ ಇವನನ್ನ ಪ್ರೀತಿಸ್ತಿದ್ಯಾ? ಪ್ರೀತಿ ಅಲ್ವಾ? ಹೌದು, ಪ್ರೀತಿಸ್ತಿದ್ದೀನಿ. ಅವ್ರ ಆತ್ಮನ ಅವ್ರಿಗೆ ವಾಪಸ್ ಕೊಡು. ಅದಕ್ಕೇನ್ ಬೆಲೆ ಆದ್ರೂ ನಾನ್ ಕೊಡ್ತೀನಿ. ಕೊಡ್ತೀಯಾ? ಏನ್ ಬೇಕಾದ್ರೂ ನಾ? ಏನ್ ಬೇಕು ನಿನಗೆ? ನನ್ನ ಆತ್ಮ ಬೇಕಾ? ಅವ್ರ ಬದಲು ನನ್ನ ಆತ್ಮನೇ ತಗೋ ನೀನು. ಮ್ಯಾರಿಯನ್, ಸರಿ, ನನಗ್ ಒಪ್ಪಿಗೆ ಇದೆ. ಹುಡುಗೀರ್ ಆತ್ಮ ತುಂಬಾ ಒಳ್ಳೆ ಆತ್ಮ ಆಗಿರುತ್ತೆ. ಈ ತರ ಆಗೋದಕ್ಕೆ ನಾನ್ ಬಿಡಲ್ಲ. ಅವಳೇ ಒಪ್ಕೊಂಡಿದ್ದಾಳೆ. ಅದೇ ಮಾತಾಯ್ತಲ್ವಾ? ಇದರಿಂದ ಏನು ಪ್ರಯೋಜನ ಆಯ್ತು? ಇದನ್ ಬಿಟ್ಟು ಬೇರೆ ಏನು ತಗೊಳಲ್ವಾ ನೀನು? ನಾವು ಬೇರೆ ಯಾವ ರೀತಿನೂ ಸೇವೆ ಮಾಡಕ್ಕಾಗಲ್ವಾ? ಇಲ್ಲ ಬೊಕ್ಸೆಗಟ್ಲೆ ಚಿನ್ನ ಕೊಟ್ರು ಆಗಲ್ವಾ? ನನಗೆ ಆ ವಸ್ತುಗಳ ಅವಶ್ಯಕತೆ ಇಲ್ಲ. ಆದ್ರೆ ನಿನಗ್ ಬೇಕಾಗಿರೋದು ಆತ್ಮಗಳು ಅಲ್ವಾ? ಹಾ, ನನಗೆ ಆತ್ಮಗಳ ಅವಶ್ಯಕತೆ ತುಂಬಾ ಇದೆ. ಹಾಗಾದ್ರೆ ನಾವು ನಿನಗೆ ಒಂದು ಪರ್ಫೆಕ್ಟ್ ಆತ್ಮ ಕೊಟ್ರೆ ನಿನಗೆ ಏನ್ ಬೇಕೋ ಅದನ್ನೇ ನಾವು ತಂದು ಕೊಡ್ತೀವಿ. ನಿನಗೆ ಅದಕ್ಕೆ ಒಪ್ಪಿಗೆ ಇದ್ರೆ. ಮುಂದೆ ಹೇಳು. ಇದೇನ್ ಮಾಡ್ತಿದ್ಯಾ? ನಿಧಿಗಳನ್ನ ಇಟ್ಕೊಂಡು ಏನ್ ಮಾಡ್ತೀಯಾ? ನಿಧಿಗಳು ರಾಜರನ್ನೇ ಎತ್ಕಟ್ಟತ್ತೆ. ನಾನು ಹೇಳಿದ್ನಲ್ಲ ನಿನ್ಗೆ, ನನಗೆ ಯಾವುದೇ ವಸ್ತುಗಳ ಅವಶ್ಯಕತೆ ಇಲ್ಲ. ಗೊತ್ತಾಯ್ತು, ಆದ್ರೆ ತುಂಬಾ ಜನರ ಆತ್ಮ ಕೊಟ್ರೆ ಸಾಕಲ್ವಾ? ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನೀನು ಬೊಕ್ಸೆಗಟ್ಲೆ ಚಿನ್ನ ಕೊಟ್ರೆ ಅವನ ಆತ್ಮನ 2 ಸಲ ಬೇಕಾದ್ರೂ ಕೊಡ್ತಾನೆ. ಬರೀ ಮಾತಲ್ಲೇ ಆಶ್ವಾಸನೆ ಕೊಡ್ತಾ ಇದ್ಯಾ ನೀನು? ಅರ್ಥ ಮಾಡ್ಸೋದಕ್ಕೆ ಮಾತಾಡ್ಲೇಬೇಕಲ್ವಾ? ಇದಕ್ಕೆ ದಡ್ತನ ಅಂತಾರೆ. ನೋಡು, ನಿನಗೆ 100 ಆತ್ಮಗಳನ್ನ ತಗೊಳ್ಳೋಷ್ಟು ಚಿನ್ನನ ನಾವೇನಾದ್ರೂ ನೀನು ಕೊಟ್ರೆ ನನ್ನ ಪ್ರಿಯಕರನ್ ಮೇಲೆ ಹಾಕಿರೋ ಶಾಪನ ವಾಪಸ್ ತಗೋತ್ಯಾ? ಕೇಳೋದಕ್ಕೆ ಚೆನ್ನಾಗ್ ಅನಿಸ್ತಾ ಇದೆ. ಇದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಸರಿನಾ? ಸರಿ, ಆಯ್ತು. ನೀನ್ ಹೇಳ್ತಾ ಇರೋಂಥ ಬಂಗಾರನೆಲ್ಲ ಇಲ್ಲಿಗೆ ತಗೊಂಡ್ ಬಾ. ನನಗ್ ಒಂದ್ ವೇಳೆ ಸರಿ ಅನ್ಸಿದ್ರೆ ಇವನನ್ನ ಬಿಡುಗಡೆ ಮಾಡ್ತೀನಿ. ನಾವ್ ನಾಳೆ ವಾಪಸ್ ಬರ್ತೀವಿ. ನಾನ್ ಮತ್ತೆ ಹೇಳ್ತಿದ್ದೀನಿ ರಾಬಿನ್, ಇದು ಒಂದೇ ದಾರಿ ಇರೋದು. ಆದ್ರೆ ಆ ಸಂಪತ್ತನ್ನ 100 ಆತ್ಮಗಳಿಗೆ ಕೊಡೋದು ಅಷ್ಟೇನು ಒಳ್ಳೇದಲ್ಲ. ಇದನ್ನೇ ನೀನ್ ಮಾಡ್ತಿಲ್ವಲ್ಲ, ಅವಳು ಮಾಡ್ತಿರೋದು ಇದನ್ನೆಲ್ಲ. ಆದ್ರೆ ನನಗೋಸ್ಕರ ತಾನೇ ಇದೆಲ್ಲ ಮಾಡ್ತಿರೋದು. ಇರ್ಬೋದು, ಆದ್ರೆ ಇದನ್ನ ಒಪ್ಕೊಳ್ಳೋಕೆ ದುರಾಸೆನೂ ಇರ್ಬೋದು ಅಲ್ವಾ? ಒಬ್ಬ ವ್ಯಕ್ತಿ ಚಿನ್ನದ ಮೇಲಿರೋ ದುರಾಸೆಗೆ ತನ್ನ ಆತ್ಮನೇ ಮಾರ್ಕೊಳ್ತಾನೆ ಅಂತಂದ್ರೆ ಅದು ನಿನ್ ತಪ್ಪಲ್ಲ. ಪ್ರತಿದಿನ ನೀನೇ ದುರಾಸೆ ಇರೋರಿಂದ ಸಂಪತ್ತನ್ನ ಕಿತ್ಕೋತ್ಯಾ. ಯಾವ ವ್ಯಕ್ತಿ ಚಿನ್ನಕ್ಕೋಸ್ಕರ ತನ್ನ ಆತ್ಮನೇ ಮಾರ್ಕೋತಾನೋ ಅವನಿಗೋಸ್ಕರ ಕೇರ್ ಮಾಡ್ತೀಯಾ? ಇದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಅದ ಅವ್ರ ಹಣೆ ಬರಹ, ನೀನ್ ಅದನ್ನ ಹಾಗೆ ನೋಡ್ಬೇಕು. ಹಾಗೆ ಯೋಚನೆ ಮಾಡ್ಬೇಕಾ? ಹೌದು, ಅವ್ರ ಯೋಗ್ಯತೆನೇ ಅಷ್ಟು. ಸರಿ, ಹೀಗನ್ಕೋ, ನೀನೇನಾದ್ರೂ ಜಾಸ್ತಿ ದಿನ ಬದುಕಿದ್ರೆ ನೀನ್ ತುಂಬಾ ಬಡವರಿಗೆ ಸಹಾಯ ಮಾಡ್ಬೋದು. ನಿಂಗನ್ಸತ್ತಾ ದುರಾಸೆ ಇರೋ ವ್ಯಕ್ತಿ ನಿಧಿಗೋಸ್ಕರ ತನ್ನ ಆತ್ಮನೇ ಮಾರ್ಕೊಳ್ಳೋನು ಬಡವರಿಗೆ ಸಹಾಯ ಮಾಡ್ತಾನೆ ಅಂತ? ತನ್ನ ಆತ್ಮನೇ ಮಾರ್ಕೊಂಡಿರೋ ಆ ವ್ಯಕ್ತಿ ಹಣನ ಖಂಡಿತವಾಗ್ಲೂ ಬೇರೆ ಯಾರಿಗೂ ಕೊಡಲ್ಲ. ಅದ್ ನಿಜ ಅಂದ್ಮೇಲೆ ಅವನಲ್ಲಿ ದುರಾಸೆ ಜಾಸ್ತಿ ಆಗತ್ತೆ ಅಷ್ಟೆ. ಆದ್ರೆ ನೀನ್ ಬದುಕಿದ್ದು ಬಡವರಿಗೆ ಹೆಲ್ಪ್ ಮಾಡ್ತಿರ್ತೀಯ. ನಾನೇನೋ ಒಪ್ಕೋತೀನಿ, ಆದ್ರೆ ಅದನ್ನ ಕ್ಯಾಂಪಿಂದ ಆಚೆ ತರೋದಾದ್ರೂ ಹೇಗೆ?
ಅದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ. ನಾವೇನ್ ಮಾಡ್ಬೇಕು ಅಂತಂದ್ರೆ ಈಗ ಇಲ್ಲ ಇರೋ ನೀನು. ನಾನು ಹೋರಾಡ್ಬೋದು. ಅಲ್ಲ ಇರೋ ಮ್ಯಾರಿಯನ್. ಎಲ್ಲರನ್ನು ಲೈನಲ್ಲಿ ಕೂಡ್ಸು. ಏನ್ ಮಾಡ್ತೀಯೋ ಮಾಡು. ರಾಬಿನ್, ಇಲ್ಲಿ ಅಪಾಯ ಇದೆ. ಅಲ್ಲಿದ್ದಾನೆ. ನೀನು ಬೇಗ ಬಾ. ಬರ್ತಾ ಇದ್ದೀನಿ. ರಾಬಿನ್, ಯಾರ್ ನೀನು? ನನ್ನ ಹೆಸರು ಲಿಟಲ್ ಜಾನ್ ಅಂತ. ನೀನು? ಮೇನ್ ಮ್ಯಾರಿಯನ್. ನಿನಗೆ ರಾಬಿನ್ ಹೇಗೆ ಗೊತ್ತು? ನಾನು ಅವನನ್ನು ಪ್ರೀತಿಸ್ತಿದ್ದೆ. ನಾವೆಲ್ಲರೂ ಅಷ್ಟೇ. ತುಂಬಾ ಒಳ್ಳೆ ಮನುಷ್ಯ ಆಗಿದ್ದ. ಇನ್ನೂ ಇದ್ದಾನೆ. ನಾನೊಬ್ನೇ ಅಲ್ಲ, ಇಡೀ ಊರು, ನಮ್ಮೆಲ್ಲ ಸ್ನೇಹಿತರು ಕೂಡ ಇಷ್ಟಪಡ್ತಿದ್ರು ಇವನ್ನ. ಅವನ್ ಮತ್ತೆ ಬದುಕ್ಬೋದು ಅಂತ ಶಕ್ತಿ ಇರೋ ಒಬ್ಬ ಹೆಂಗಸು ನನಗೆ ಗೊತ್ತು. ಶಕ್ತಿನ? ಸತ್ತವ್ರನ್ನ ಬದುಕಿಸುವಂತ ಶಕ್ತಿ ಯಾರಿಗಿದೆ? ಆ ಮಾಟಗಾತಿಗ? ಹೌದು. ಹೋಗೋಕ್ ದಾರಿ ಗೊತ್ತಾ ನಿನ್ಗೆ? ಹೌದು, ಗೊತ್ತು. ನಡಿ ಹಾಗಾದ್ರೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗ್ಬೇಕು ನಾವಿಲ್ಲಿಂದ. ಬದುಕ್ಸೋಂತ ಔಷಧಿನ ನನಗೆ ಕೊಡು. ಹೇ ಹುಡುಗಿ, ನಿನಗ್ ಹೇಳಿದ್ನಲ್ವಾ ನನಗ್ ಮರ್ಯಾದೆ ಕೊಡೋದನ್ನ ಕಲಿಲೇಬೇಕು. ಮರ್ಯಾದೆಗೆಲ್ಲ ಈಗ ಟೈಮ್ ಇಲ್ಲ. ರಾತ್ರಿ ಇಡೀ ಜರ್ನಿ ಮಾಡಿದೀನಿ, ನನಗೀಗ ಆ ಪೋರ್ಷನ್ ಬೇಕು ಅಷ್ಟೇ. ಇದೇ ಅದು ಅಲ್ವಾ? ಹ, ಇಡೀ ರಾತ್ರಿ ನಡ್ಕೊಂಡ್ ಬಂದ್ಯಾ ನೀನು? ಈಗ ಅಷ್ಟೇ ದೂರ ಹೋಗ್ತೀಯಾ ಇದೇ ಔಷಧಿನ ಕೊಡೋದಕ್ಕೋಸ್ಕರ? ಓ ಹುಡುಗಿ. ಹೌದು, ರಾಬಿನ್ ಸತ್ತಿದ್ದಾನೆ. ಎಲ್ರೂ ಸತ್ತು ಹೋದ್ರು. ಸತ್ತಿರೋರ್ನ ಸಾಯೋದಕ್ ಬಿಡು, ಅವ್ರನ್ನ ಬದುಕ್ಸೋಂತ ಪ್ರಯತ್ನ ಮಾಡ್ಬೇಡ ನೀನು, ಅರ್ಥ ಆಯ್ತಾ? ನನಗ್ ದಾರಿ ಬಿಡು ನೀನು.
ನೀನು ಅದನ್ನೆಲ್ಲ ಎತ್ಕೊಂಡ್ಬಿಡು ಬೇಗ. ಇದ್ರ ಕೆಲವು ಡ್ರಾಪ್ಸ್ ಹಾಕಿದ್ಮೇಲೆ ಒಂದಿಷ್ಟೊತ್ತು ಕಾಯ್ಬೇಕಾಗತ್ತೆ. ಇಷ್ಟು ಸಾಕು, ಬೇರೆಯವ್ರಿಗೆ ಹಾಕೋಣ ಬನ್ನಿ. ಇಷ್ಟೇ ಸಾಕಾಗತ್ತಾ? ನಮ್ಮವ್ರನ್ನ ವಾಪಸ್ ಕರ್ಕೊಂಬರೋದು ತುಂಬ ಸುಲಭ. ಈಗ ಅಲ್ಲಿರೋಂಥ ಚಿನ್ನ ನಿಂದು ಅಂತ ಹೇಳ್ಬೇಡ, ಅರ್ಥ ಆಯ್ತಾ ನಿಂಗೆ? ಹೌದು, ಇದೆಲ್ಲ ನಮ್ದೇನೆ, ಜೊತೆಗೆ ನಮ್ಮ ಗೆಳೆಯರದ್ದು ಕೂಡ. ಏನು? ಇಲ್ಲಿ ಸತ್ತಿರೋರುನಾ? ಅವರೆಲ್ಲ ಸದ್ಯಕ್ಕೆ ಸತ್ತಿದ್ದಾರೆ ಅಷ್ಟೇ. ಓ, ಸ್ವಲ್ಪ ಹೊತ್ತಿಗೋಸ್ಕರ. ಹಾಗಿದ್ರೆ ಇವರೆಲ್ಲರೂ ಚಿನ್ನನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮತ್ತೆ ಎದ್ದು ಬರ್ತಾರೆ ಅನ್ಕೊಂಡಿದ್ಯಾ? ನಮ್ಮ ಹತ್ರ ಸಮಯ ಕಡಿಮೆ ಇದೆ, ಬೇಕಾದ್ರೆ ತಗೊಂಡು ಹೋಗಿದ್ದೇನೆಲ್ಲ. ನೀನು ಸರಿಯಾಗಿ ಹೇಳಿದೆ. ಅದು ಕೊನೆ ಹನಿಯಾಗಿತ್ತು. ಇನ್ನು ಸ್ವಲ್ಪ ಹೊತ್ತು ಕಾಯ್ಬೇಕಾ? ಹೌದು, ಕಾಯಬೇಕು. ಸರಿ, ಹಾಗಾದ್ರೆ ಸ್ವಲ್ಪ ಹೊತ್ತು ಮಲಗೋ ಪ್ರಯತ್ನ ಮಾಡೋಣ. ಸರಿಯಾದ ಔಷಧಿ ಕೊಟ್ಟಿದ್ದೀವಿ ತಾನೆ? ನನಗೂ ಗೊತ್ತಿಲ್ಲ. ಇವ್ರಿಗೆ ಹಳೆದೆಲ್ಲ ನೆನಪು ಕೂಡ ಇದೆ. ತುಂಬಾ ಒಳ್ಳೆ ವಿಷಯ ಇದು. ನನಗೆ ಯಾಕೋ ಇದ್ಯಾವುದು ಸರಿ ಅನ್ನಿಸ್ತಿಲ್ಲ. ರಾಬಿನ್, ನಾನು ಮಾರಿಯನ್. ಹಂದಾಡ್ಬೇಡ, ಅವ್ರಿಗೆ ಅಮೂಲ್ಯವಾದ ವಸ್ತುಗಳು ಮಾತ್ರ ಬೇಕು. ನನ್ನ ಹತ್ರ ಯಾವ ಸಂಪತ್ತು ಇಲ್ಲ. ನನ್ನ ಹತ್ರನೂ ಇಲ್ಲ ಅಂತ ಗೊತ್ತು ತಾನೆ ನಿಂಗೆ?
ಎಲ್ಲಿ ಹೋಗ್ತಿದ್ದಾರೆ ಅಂತ ಏನಾದರೂ ಗೊತ್ತಾ ನಿಂಗೆ? ತಿಳ್ಕೊಳ್ಳೋಕೆ ಇರೋದು ಒಂದೇ ದಾರಿ. ಇದನ್ನ ನೋಡು. ಅಯ್ಯೋ ದೇವ್ರೆ, ಏನಿದು ಹೀಗಿದೆ? ನನ್ನ ಜೀವನದಲ್ಲೇ ನಾನು ಈ ಥರದನ್ನ ನೋಡಿಲ್ಲ. ಇವ್ರನ್ನ ಮನುಷ್ಯರೆಲ್ಲ ದೇವಗಳಾಗಿ ಮಾಡ್ಬಿಟ್ಟಿದ್ದೀವೇನೋ ನಾವು ಅಂತ ಅನಿಸ್ತಾ ಇದೆ. ಅದ್ರಲ್ಲಿ ಯೋಚನೆ ಮಾಡೋಂಥದ್ದೇನೂ ಇಲ್ಲ, ನಾವೇ ಮಾಡಿದ್ದು. ಈಗೇನು ಓಡೋಗೋದಾ ಅಥವಾ ಇನ್ನೂ ಪ್ರಯತ್ನ ಮಾಡಬೇಕಾ? ಆದ್ರೆ ಇಂಥ ಕ್ರೀಚರ್ಸ್ಗಳನ್ನ ಹೇಗೆ ತಡೆಯೋದು? ಈಗ ಇದನ್ನೇನು ಮಾಡೋದು? 2 ಬ್ಯಾಗ್ ತಂದಿದ್ದೀವಿ ಔಷಧಿಯಿಂದ. ಬೇರೆ ಪ್ಲಾನೆಟ್ಗೆ ಹೋಗೋದು, ಅಂಡರ್ ವಾಟರ್, ಬೇಗ ಓಡೋದು, ಬೆಂಕಿ ಉತ್ಪತ್ತಿ ಮಾಡೋದು, ಗುಂಡು ಹಾರಿಸೋಕೆ, ಬಾಕು. ಆ ವ್ಯಕ್ತಿ ಕೈಗಳ ಕಟ್ಟಾಗಿದ್ದ ರೀತಿ ನೋಡಿದ್ಮೇಲೆ ಇಂಪೆನಿಟ್ರಲ್ ಚೆನ್ನಾಗಿರುತ್ತೆ ಅನ್ಸತ್ತೆ. ನಂಗನ್ಸತ್ತೆ ನನ್ನ ಹತ್ರ ಲೈಫ್ ಪೋಷನ್ಸ್ ಇದೆ ಅಂತ. ನನ್ನ ಹತ್ರ ಇರೋದೆಲ್ಲ ಬರೀ ಕೊಲ್ಲುವಂಥ ಔಷಧಿನೇ. ಈ ಔಷಧಿನ ತಗೊಂಡವನ್ ಚರ್ಮ ಕಲ್ಲಿನ ಹಾಗೆ ಆಗೋಗುತ್ತಂತೆ. ಚ್ಯೂವಬಲ್ಗಿಂತ ರಾಕ್ ಆಗಿರೋದು ಪರವಾಗಿಲ್ಲ ಅಲ್ವಾ? ಏನಾದ್ರೂ ಅನ್ನಿಸ್ತಿದ್ಯಾ ನಿಂಗೆ? ಇಲ್ಲ, ಏನೂ ಆಗ್ತಿಲ್ಲ. ಇರೋ ಒಂದು ನಿಮಿಷ. ಇಲ್ಲ ಬಿಡು. ಲಿಟಲ್ ಜಾನ್ ಅವ್ರು ಬರ್ತಾ ಇದ್ದಾರೆ. ತುಂಬಾ ಬೇಗ ಮೂವ್ ಆಗ್ತಿದ್ದಾರೆ. ಫ್ಲೆಶ್ ತಿನ್ನೋದ್ರಿಂದ ಅವ್ರ ಸ್ಟ್ರೆಂತ್ ಜಾಸ್ತಿ ಆಗುತ್ತಾ? ನಾನು ಅವ್ರನ್ನ ಮುಗಿಸೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಸರಿ, ಅವರು ನಮ್ಮಿಂದ ತುಂಬ ದೂರ ಇದ್ದಾರೆ. ಈ ಔಷಧಿಗಳನ್ನು ತಿಳ್ಕೊಳ್ಳೋಕೆ ಸಮಯ ಸಿಕ್ತು. ಆ ಪೋರ್ಷನ್ ನಿಜವಾಗ್ಲೂ ಕೆಲಸ ಮಾಡ್ತಿದೆ. ಅದು ತುಂಬಾ ಹೊತ್ತಿದ್ರೆ ಸಾಕು. ಓನೋ, ಬಿಡು ಅದನ್ನಿಲ್ಲೇ. ನಡಿ ಹೋಗೋಣ. ಎಲ್ಲ ಬಿಟ್ಬಿಡಲ್ಲೇ.
ನಡಿಯಲ್ಲ, ಹೊರಟ್ಬಿಡಿ ಬೇಗ ಬೇಗ ಆದಷ್ಟು. ನೀನ್ ಯಾರು ನಮ್ಗೆ ಇಲ್ಲಿಂದ ಹೋಗು ಅಂತ ಹೇಳೋದಿಕ್ಕೆ? ನಿಂದೇನ್ ಕೆಲಸ ಇದೆಯೋ ಅದನ್ನ ನೋಡ್ಕೋ. ಆಯ್ತಪ್ಪ, ಇಲ್ಲಿಂದ ದಯವಿಟ್ಟು ಹೊರಡಿ, ಇಲ್ಲಿ ಪ್ರಾಣಕ್ಕೆ ಅಪಾಯ ಇದೆ. ನಿನ್ಗೇನನ್ಸುತ್ತೆ ಅವ್ರು ನನ್ನ ಹತ್ರ ಈ ಥರ ಮಾತಾಡಿದಾಗ ನಾನು ಯಾವ ಥರ ಮಾತಾಡ್ಬೇಕು ಅವ್ರ ಹತ್ರ? ತುಂಬಾ ವಿಚಿತ್ರವಾದ ಜೀವಿಗಳು ಈ ಕಡೆ ಬರ್ತಾ ಇದೆ, ಅವಕ್ಕೆ ನಿಮ್ ಸಂಪತ್ ಬೇಕು. ನಿಮ್ಮ ವಸ್ತುಗಳನ್ನೆಲ್ಲ ಇಲ್ಲೇ ಬಿಟ್ಟು ನಮ್ ಜೊತೆ ಬನ್ನಿ. ಹುಚ್ಚಿಡ್ದಿದ್ಯಾ ಇಲ್ಲಿರೋ ಮಾಲೆಲ್ಲ ಬಿಟ್ಟು ನಿಮ್ ಜೊತೆ ಬರಕ್ಕೆ? ನಮ್ಮನ್ನ ದಡ್ರು ಅನ್ಕೊಂಡಿದೀರಾ? ಇದನ್ನೆಲ್ಲ ಇಲ್ಲೇ ಬಿಟ್ಟು ನಿಮ್ ಜೊತೆ ಬರೋದಿಕ್ಕೆ? ಸರಿ, ಹಾಗಾದ್ರೆ ಅವ್ರು ಸಾಯ್ಲಿ ಬಿಡು. ಕಟ್ಗೆ ತರಕ್ ಹೋದವನ್ ಎಲ್ಲಿ ಹೋದ? ಬರ್ತಾ ಇದ್ದೀನಿ. ಸ್ವಲ್ಪ ಸುಧಾರಿಸ್ಕೋ. ಬಂಡೆಗಳನ್ನ ನೋಡಿಯೋಕೆ, ಮಿಂಚು ಬರ್ಸೋದಕ್ಕೆ. ಇದು ಸಾವಿಗೆ ಸಂಬಂಧಪಟ್ಟಿದ್ದು. ಸಾವಿಗೆ ಸಂಬಂಧಪಟ್ಟಿದ್ದ? ಹೌದು. ಈಗ ನಮಗೆ ಬೇಕಾಯ್ತು, ಸರಿಯಾಗಿ ಸಿಕ್ತು. ಇದನ್ನ ಚೂರಿ ಕಲ್ ಮೇಲೆ ಹಾಕ್ತೀನಿ. ಸೋಸೋ ಅಂತ ಹೇಳಿ ಇದನ್ನು ಎಸಬೇಕು ಅಂತ ಇದೆ. ಎಲ್ಲಾದ್ರೂ ಹೋಗಿ ತಾಗ್ದಾಗ ವಾಹ್ ಅನ್ನುತ್ತೆ. ಹೋಗು ಸೋಸೋ. ಹೋಗು ಸೋಸೋ. ಹೋಗು ಸೋಸೋ. ಆ ಸ್ಮೆಲ್ ತುಂಬಾನೇ ಕೆಟ್ಟದಾಗಿದೆ. ದೇಹ ಸುಟ್ಟು ಹೋದಾಗ ಬರೋಂಥ ಸ್ಮೆಲ್ ಅಲ್ಲ ಇದು. ಇದಕ್ಕಿಂತ 1000 ಪಟ್ಟು ಕೆಟ್ಟದಾಗಿದೆ ಇದು. ಹೌದು, ಈ ದುಷ್ಟಶಕ್ತಿಗಳ ದೇಹದಿಂದ ಹೀಗೆ ಬರೋದು ಅನ್ಸತ್ತೆ. ಹೋಗು ಸೋಸೋ. ಜಾನ್, ಹಾ, ಏನಾಯ್ತು? ಟ್ರಾಪ್ ಆಫ್ ಟ್ರಾಪ್ಸ್. ಇದರಿಂದ ಏನು ಉಪಯೋಗ? ಹೆಸರು ನೋಡ್ತಾ ಇದ್ರೆ ನನ್ನ ಪ್ರಕಾರ ಇದು ಸ್ವರ್ಡ್ಸ್ ಕಲರ್ ಟ್ರಾಪ್. ನಾವು ಸ್ವಲ್ಪ ಕೆಳಗೆ ಹೋಗಿ ಅವರಿಂದ ತಪ್ಪಿಸ್ಕೊಂಡು ಇದು ಏನ್ ಮಾಡುತ್ತೆ ಅಂತ ನೋಡೋಣ ಬಾ. ಹಾ. ಎಷ್ಟು ದೂರ ತನಕ ಕೆಲಸ ಮಾಡುತ್ತಿದ್ದು? ನನಗೆ ಗೊತ್ತಿಲ್ಲ, ಆದ್ರೆ ನಾನು ಇದನ್ನ ಆಕ್ಟಿವೇಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಜೋರಾಗಿ ಕೂಗಬೇಕು. ಅದಕ್ಕೆ ಜಾಸ್ತಿ ದೂರ ಹೋಗಕ್ಕಾಗಲ್ಲ. ಎಲ್ಲ ಎಲ್ಲಿ ಟ್ರಾಪ್ ಆಗ್ಬೇಕು ಅಂತ ನಾನು ಹೇಳ್ಬೇಕಂತೆ. ಅಂದ್ರೆ ಏನರ್ಥ? ಲೊಕೇಶನ್ ಹೇಳ್ಬೇಕು. ಇಂಗ್ಲೆಂಡಲ್ಲೇ ಟ್ರಾಪ್ ಮಾಡ್ಬೇಕಾ? ಅದು ದಾರಿಯಲ್ಲಿ ಈ ಕಾಡಲ್ಲಿ. ನನ್ಗೇನಿದು ನಾಟಿಂಗ್ಹ್ಯಾಮ್ ತನಕ ಅಥವಾ ಸುತ್ತ ಹಳ್ಳಿ ಇರೋ ತನಕ ಹೋಗ್ಬೋದಷ್ಟೇ. ಅಷ್ಟ್ರ ಮೇಲೆ ಏನ್ ಮಾಡೋದು? ನಾವು ಬೇಗ ನಿರ್ಧಾರ ಮಾಡ್ಬೇಕು. ಅದರ ರೇಂಜ್ ಎಷ್ಟು ಅಂತ ಯಾರೋ ಗೊತ್ತು. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ನಿಮಗ್ ಶಾಪ ಕೊಡ್ತಿದ್ದೀನಿ. ನಿಮಗೆ ಇನ್ಯಾವತ್ತೂ ಈ ಕಾಡನ್ನ ಬಿಟ್ಟು ಹೋಗೋಕಾಗದೇ ಇರ್ಲಿ. ಇಂಥ ಕೆಟ್ಟ ಕಾಡಲ್ಲಿ ನಾನಿರೋದಕ್ಕಾಗಲ್ಲ. ಬಾ, ನನ್ನ ಜೊತೆ ಹೊರಟೋಗೋಣ. ಸೀರಿಯಸ್ಲಿ ಕಾಪಾಡಿ. ಬೇಡ ಜಾನ್, ನೀನ ಕ್ರೀಚರ್ಸ್ನ ನೋಡ್ಕೋ. ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಸಹಾಯ ಮಾಡಿ. ಅವ್ರು ಬರ್ತಾ ಇದ್ದಾರೆ. ಯಾರು ಬರ್ತಿರೋದು?
ಸೋಸು ಹೋಗು ಸೋಸು. ಮ್ಯಾರಿಯನ್ ನಡಿ ಹೋಗೋಣ. ದಯವಿಟ್ಟು ನನ್ನ ಅವರಿಂದ ಕಾಪಾಡು. ಏನು ಮಾಡಕ್ಕಾಗಲ್ಲ ಈಗ. ಕಾಪಾಡು, ನನ್ನ ಕಾಪಾಡು. ಹೋಗು ಸೋಸು, ಹೋಗು ಸೋಸು. ತಗೋ, ಇದು ಎನರ್ಜಿ ಶೂಟ್ಸ್. ಇದನ್ನ ಕುಡಿದು ಮುಸಕ್ಲು ಅನ್ನು. ಏನ್ ಹೇಳಿ? ಮುಸಕ್ಲು ಮುಸಕ್ಲು ಅಂತ ಹೇಳು. ಹೋಗು ಸೋಸು. ಮೇರೆ ನಡಿ. ಯಾರಾದ್ರೂ ನನ್ನ ಕಾಪಾಡಿ. ಸುಸುಕ್ಲು, ಆ ಸುಸುಕ್ಲು. ರೇನ್ ಆಫ್ ರಾಕೆಟ್ಸ್. ಏನ್ ಹೀಗಂದ್ರೆ? ಚೈನೀಸ್ ಇದನ್ನ ವಾರಲ್ಲಿ ಬಳಸ್ತಾರೆ. ಓ, ಚೀನೀರು ಅಂದ್ರೆ ಯಾರು? ಚಮರು. ಓಹ್, ಚಮರು. 1 ರೌಂಡ್ ಅಷ್ಟೇನಾ? ಚೀನಿಯರು. ನಮ್ಮ ಮಂತ್ರ ಕೆಲಸ ಮಾಡ್ತಿದೆ. ಅಲ್ಲಿಂದ ಹೋಗಕ್ಕಾಗ್ತಿಲ್ಲ. ಆದ ಕಾರಣ ಇದರಲ್ಲಿರೋ ಔಷಧಿ ಅಂತಾನೆ ಹೇಳ್ಬಹುದಲ್ವಾ? ನಮ್ಮನ್ನ ಮಾಟ ಮಾಡೋರು ಅಂತ ಅಂದ್ಕೊಂಡು ಬಿಟ್ಬಿಡ್ಬಹುದು, ಆದರೆ ನಿನ್ನ ಮಾಟಗಾತಿ ಅಂದ್ಕೊಂಡು ಇಲ್ಲೇ ಸುಟ್ಟು ಹಾಕ್ಬಿಡ್ಬೋದು. ಹುಡುಗರಿಗೆ ಹುಡುಗಿರಿಗೆ ಯಾಕೆ ಇಷ್ಟೊಂದು ವ್ಯತ್ಯಾಸ ಇದೆ? ಈ ಪ್ರಪಂಚ ಇರೋದೇ ಹಾಗೆ ಅಲ್ವಾ? ನಾಟಿಂಗ್ ಹ್ಯಾಮ್ಗೆ ಹೋಗ್ಬೇಕಾಗಿರೋಂಥ ದಾರಿ ಇದೇನೆ. ಆ ಬೆಟ್ಟ ಗುಡ್ಡಗಳ ಹಿಂದೆ ಹೋದ್ರೆ ನಮಗೆ ಸಿಕ್ಬಿಡುತ್ತೆ. ಬದಲಾಗೋದಕ್ಕೆ ಔಷಧಿನ? ಹೌದು. ನಾನು ನನ್ನ ಕಸನ್ನ ಹೋಗಿ ನೋಡ್ಕೊಂಡು ಬರಬೇಕು. ನನ್ನ ಟ್ರಾನ್ಸ್ಫಾರ್ಮ್ ಸ್ಟೇಟಲ್ಲಿ ಮಾತ್ರ ಅವನು ಗೊತ್ತು. ಇದು ಮೊದಲೇ ಗೊತ್ತಾ ನಿಂಗೆ? ಹೌದು. ಇದನ್ನ ಇನ್ನೊಂದ್ಸಲ ತಗೊಳ್ಬಾರ್ದ ನೀನು? ಮತ್ತೆ ಬದಲಾಗೋದು ತುಂಬಾ ಒಳ್ಳೆ ಮಾತಲ್ವಾ? ನೀನ್ ಏನ್ ಹೇಳ್ತಿದ್ಯಾ? ವಿಲ್ ಹೇಳ್ದ ನಾವು 6 ಡ್ರಾಪ್ಸ್ ತಗೊಂಡ್ರೆ ಮತ್ತೆ ವಾಪಸ್ ಇದೇ ಸ್ಥಾನಕ್ಕೆ ಬರ್ಬೋದು ಅಂತ. 9 ಡ್ರಾಪ್ಸ್ಗೆ ನಾವು ಪರ್ಮನೆಂಟ್ ಆಗಿ ಚೇಂಜ್ ಆಗೋದು. ಮೊದಲು 6 ಸಲ ತಗೊಂಡಿದ್ದೆ ತಾನೆ ನೀನು? ಈಗ ಇನ್ನೊಂದು 6 ಗುಟಕ್ಕಿಂತ ಹೆಚ್ಚು ತಗೊಂಡ್ಬಿಟ್ರೆ ಆಯ್ತಲ್ಲ. 9 ಗುಟಕ್ಕಿಂತ ಜಾಸ್ತಿ ಆದಂಗೆ ತಾನೆ? ಟೋಟಲ್ ಆಗ ಅವನು ಟೋಟಲ್ ಆಗಿ ಏನು ಹೇಳಲೇ ಇಲ್ವಲ್ಲ. ವೆಲ್ಗೆ ಇದನ್ನೆಲ್ಲ ಮುಂಚೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೆ, ಆದರೆ ಅವನಿಗಾಗಲಿಲ್ಲ. ನಾನು ಮೊದಲು ನೋಡೋದಕ್ಕೆ ಇಷ್ಟು ಚೆನ್ನಾಗಿರಲಿಲ್ಲ. ನಾನು ತುಂಬ ಕುರೂಪಿಯಾಗಿದ್ದೆ ಅಂತ ಹೇಳಬಹುದು. ಆದರೆ ಹೀಗೆ ಬದಲಾಗಿ ಸುಂದರವಾದ ಹೆಣ್ಣನ್ನು ಪ್ರೀತಿಸಿ ಜೀವನ ಸಾಗಿಸ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಮತ್ತೆ ಬದಲಾಗಬೇಕು ಅಂದ್ಕೊಂಡಾಗ ಬದಲಾಗೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ನೀನು ಹೆಚ್ಚಿಗೆ ತೊಗೊಂಡ್ರೆ ನನಗೆ ಗೊತ್ತಿರೋ ಹಾಗೆ ಸಂಪೂರ್ಣವಾಗಿ ಬದಲಾಗ್ತೀಯ. ಜೊತೆಗೆ ನಿಂಗೆ ತಲೆ ಕೆಟ್ಟಿದ್ಯಾ?
ನನ್ನ ಕಸಿನ್ ಅವನ ಹೆಂಡತಿಗೆ ಮೋಸ ಮಾಡಿದ್ದಕ್ಕೆ ನಾನು ಸೇಟ್ ತೀರಿಸ್ಕೊಳ್ಳೇಬೇಕು. ಕ್ಯಾಂಪಲ್ಲಿರೋರೆಲ್ಲರೂ ಹೋದ್ರು, ರಾಬಿನ್ ಕೂಡ. ನಂಗೆ ಯಾಕೋ ಇದೇ ಸರಿ ಅನ್ಸುತ್ತೆ. ಬೇಡ ಬೇಡ ನಿಲ್ಸು. ಬರ್ತಿದ್ದಾನೆ ನೋಡು, ಇವನೇ ನನ್ನ ಕಸಿನ್. ಏನ್ ನಿನ್ ಕಸಿನಾ? ಈ ನಾಟಿಂಗ್ಹ್ಯಾಮ್ನವರ? ನಾನ್ ಸಾಮಾನ್ಯದವಳು ಅನ್ಕೊಂಡ್ಯಾ? ಇವರು ಸಾಧಾರಣದವರಲ್ಲ ಅನ್ಸುತ್ತೆ. ನಿನ್ನ ರಕ್ಷಣೆಗೆ ಏನ್ ಬೇಕಾದ್ರೂ ಮಾಡ್ತೀನಿ. ಇಲ್ಲೇ ಇರು, ನನ್ನ ಹತ್ರ ಒಂದು ಐಡಿಯಾ ಇದೆ. ಅಣ್ಣ, ಇಷ್ಟ ಬೆಳಗ್ಗೆ ನೀನಿಲ್ಲಿ? ನಾನು ಯಾಕೆ ಬಂದ? ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಎಲ್ಲೋಗಿದ್ದೆ? ತುಂಬಾ ದಿನದಿಂದ ಹುಡುಕ್ತಿದ್ದೆ. ನನ್ನ ಹೊಸ ಫ್ರೆಂಡ್ಗೆ ನಾನು ಈ ಜಾಗಗಳನ್ನು ತೋರಿಸ್ತಿದ್ದೆ. ಯಾರು ಈ ವ್ಯಕ್ತಿನ? ನೀನ್ ಯಾರೋಲೆ? ಜಾನ್, ಪ್ಲೀಸ್. ಜಾನ್, ಲಿಟಲ್ ಜಾನ್. ಈ ವ್ಯಕ್ತಿ ನೋಡೋದಕ್ಕೆ ಲಿಟಲ್ ಜಾನ್ ಅಂತ ಕರೆಸ್ಕೊಳ್ಳೋ ಹಾಗಿದಾರಾ? ನೀನು ಕಾಡಲ್ಲಿದ್ದ? ಹೌದು, ಈಗ ತಾನೇ ಬರ್ತಿದೀವಿ. ನೀನು ಆ ಕಾಡಲ್ಲಿರ್ಬೇಕಂದ್ರೆ ಏನಾದ್ರೂ ವಿಚಿತ್ರವಾದ ಬೆಳಕು ಬಂದಿದ್ದನ್ನ ನೋಡ್ದ? ನನಗೇನು ಕಾಣಿಸ್ಲಿಲ್ಲ, ನಿನಗೆ ಕಾಣಿಸ್ತಾ? ಇಲ್ಲ, ಸೂರ್ಯನ ಕಿರಣಗಳಿರಬಹುದು ಬಹುಶಃ. ಬರ್ತಾ ಯಾರನ್ನಾದ್ರೂ ನೋಡಿದ್ರಾ? ಹಾ, ನಂಗೆ ಈಗ ನೆನ್ಪಾಗ್ತಿದೆ. ದಾರಿಯಲ್ಲಿ ನಮ್ಗೆ ಒಂದಿಷ್ಟು ಕುಡುಕರು ಸಿಕ್ಕಿದ್ರು. ತುಂಬಾ ಕ್ರೂರಿಗಳವರು, ಜೂಜಾಡ್ತಿದ್ರು. ಜೊತೆಗೆ ಅವ್ರ ಬಟ್ಟೆ ಮೇಲೆಲ್ಲ ರಕ್ತದ ಕಲೆ ಇತ್ತು. ಇದೇ ದಾರಿಯಲ್ಲ? ಹೌದು, ಸ್ವಲ್ಪ ಇಲ್ಲೇ ಕೆಳಗೆ. ನಾವ್ ದೂರ ನಿಂತ್ಕೊಂಡು ಅವ್ರು ಹೋಗೋ ತನಕ ಕಾಯ್ತಿದ್ವಿ. ಅವ್ರ ಜೊತೆ ಜಗಳ ಆಡೋದು ಒಳ್ಳೇದಲ್ಲ. ತುಂಬಾನೇ ಕೆಟ್ಟವ್ರ ತರ ಕಾಣಿಸ್ತಾರೆ. ಏನು ಇಷ್ಟು ದೊಡ್ಡದಾಗಿ ಬೆಳೆದಿದ್ಯಾ? ನೀನೇನು ಪುಕ್ಲನಾ? ಹೆದರ್ಕೊಂಡೆ ಅಂತ ಅನ್ಸುತ್ತೆ. ಹೌದು, ನೀನೇ. ಬನ್ನಿ ಎಲ್ಲರೂ ನಾವೇ ಹೋಗಿ ಅವ್ರ ವಿರುದ್ಧ ಹೋರಾಡೋಣ. ಎಷ್ಟು ಧೈರ್ಯಶಾಲಿ ಇವನು. ನಾನ್ ನಿನ್ನ ಕೋಟೆಯಲ್ಲಿ ಭೇಟಿ ಮಾಡ್ತೀನಿ ಸೋದರಿ. ನಿಮ್ಗದ್ ಕೇಳಿಸ್ತಾ? ನೀವು ತಪ್ಪು ಮಾಡ್ತಾ ಇದ್ದೀರಾ. ನನ್ನ ಮೇಲೆ ತಪ್ಪಾದ ಆರೋಪ ಹೊರಿಸ್ತಾ ಇದ್ದೀರಾ. ಇದು ಶರೀಫ್ ಅವ್ರು ಹೇಳಿರೋದು. ನಾನು ದೋಷಿ ಅಲ್ಲ. ನಾಟಿಂಗ್ಹ್ಯಾಮ್ದು ಶರೀಫ್ ನನ್ನ ಈ ತರ ನಡೆಸ್ಕೊಳ್ಳೋದಕ್ಕೆ ಯಾವತ್ತೂ ಬಿಡಲ್ಲ. ಬಾರೋಕ್, ಬಾರೋಕ್, ಬಾರೋಕ್. ನಿಂಗೆ ಅದು ಕೆಲ್ಸಕ್ಕೆ ಬರೋದಿಲ್ಲ. ಯಾರು ನೀನು? ನಾನು ನಾಟಿಂಗ್ಹ್ಯಾಮ್ನ ಅಧಿಕಾರಿ. ನೀನ್ ಖಂಡಿತ ನಾಟಿಂಗ್ಹ್ಯಾಮ್ದು ಶರೀಫ್ ಅಲ್ಲ. ಆದ್ರೆ ಇದು ನಿಜ. ಇಲ್ಲ, ನನಗೆ ಅವನ ಬಗ್ಗೆ ಗೊತ್ತಿದೆ. ನೀನ್ ಅವನಲ್ಲ. ನಾನೇನ್ ಅಲ್ವೋ ಅದು ನಾನೇ ಅಂತ ಹೇಳೋದ್ರಿಂದ ನನ್ಗೇನ್ ಲಾಭ ಅಂತ ಹೇಳು ನೋಡೋಣ. ಶರೀಫ್ ಈ ತರ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವನು ಈ ತರ ಇದ್ದಿದ್ರೆ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇತ್ತು. ನಿಜವಾಗ್ಲೂನಾ? ಯಾರಾದ್ರೂ ಕಣ್ಮರಿ ಆಗಿದ್ದಾರೆ ಅಂದ್ರೆ ಅವಾಗ ತಿಳಿಸ್ಲೇಬೇಕು ತಾನೆ? ಶರೀಫ್ ಕಾಣೆ ಆಗಿದಾನ? ಹೌದು, ಕೆಲವು ತಿಂಗಳಿಂದ. ಅದಕ್ಕೆ ಮೇಡ್ ಮ್ಯಾರಿನ್ ಮತ್ತು ಅವರ ಮನೆಯವರೆಲ್ಲ ನನ್ನ ಈ ಕೆಲಸಕ್ಕೆ ಅಂತ ಇಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು ಬರೋ ತನಕ. ನೀನ್ ಯಾರೇ ಆಗಿದ್ರು ನನ್ನ ಬಗ್ಗೆ ಏನೇನ್ ತಪ್ಪಾದ ಆರೋಪಗಳಿದೆ ಅದೆಲ್ಲ ಸುಳ್ಳು. ನೀನ್ ನನ್ನ ನಂಬಲೇಬೇಕಾಗತ್ತೆ. ಕಳ್ಳರು ಯಾವತ್ತೂ ತಾನು ಕದ್ದಿದ್ದೀನಿ ಅಂತ ಒಪ್ಕೊಳ್ಳೋದಿಲ್ಲ. ನೀನು ಹಾಗೆ ಮಾಡ್ತಾ ಇದ್ದೆ ಮಾಟಗಾತಿ. ನಾನ್ ಜಾದುಗಾರ್ತಿ ಅಲ್ಲ. ಬಚಾವಾಗೋದಕ್ಕೆ ಇನ್ನೊಂದು ಸುಳ್ಳು ಹೇಳೋದಕ್ಕೆ ತಯಾರಾಗಿದ್ದೆ ನೀನು. ನಾನಲ್ಲ, ಹೇಳ್ತಾ ಇದ್ದೀನಲ್ವಾ. ಹೌದಾ? ಇದನ್ನ ಸಾಬೀತುಪಡಿಸೋಕೆ ನಾನಿದ್ದೀನಿ. ಇಲ್ಲ ಇಲ್ಲ, ಬೇಡ, ನಿಲ್ಲಿ ಒಂದ್ ನಿಮಿಷ. ನೀನ್ ಮಾಟಗಾತಿ ಅಲ್ಲ ತಾನೇ?
ಇಲ್ಲ ನಾನಲ್ಲ. ಅದು ನಿನ್ ಕೈಯಲ್ಲಿ ಅದು ಏನಿದೆ, ಏನ್ ಮಾಡೋದಕ್ಕೆ ಹೊರಟಿದ್ಯಾ ನೀನು? ನನಗನ್ಸುತ್ತೆ ನಿನಗೆ ಇದೇನು ಅಂತ ತುಂಬ ಚೆನ್ನಾಗಿ ಗೊತ್ತು ಅಂತ. ಇಲ್ಲ ಇಲ್ಲ ಬೇಡ, ನಿಲ್ಸು, ಮಾಡಬೇಡ ಹೀಗೆ. ನಾನು ಭಿಕ್ಷೆ ಬೇಡ್ತಾ ಇದ್ದೀನಿ, ಭಿಕ್ಷೆ ಬೇಡ್ತಾ ಇದ್ದೀನಿ, ಬೇಡ. ಹೌದಾ? ಎಷ್ಟು ಜನ ಹೆಂಗಸ್ರನ್ನ ನಾವಿಲ್ಲಿ ಈ ಥರ ಕರ್ಕೊಂಬಂದು ಕಟ್ಟಾಕಿಲ್ಲ. ಅವ್ರ ಮೇಲೆ ಹೀಗೆ ಹಾಕೋ ಪ್ರಯತ್ನ ಪಟ್ಟಾಗ ಯಾರೂ ಈ ಥರ ಒದ್ದಾಡಲೇ ಇಲ್ಲ. ಯಾಕೆ ನೀನು ಮಾತ್ರ ಅಷ್ಟು ಒದ್ದಾಡ್ತಾ ಇದೆಯಲ್ಲ? ಒಳ್ಳೆ ಜೀವನ ಹೊಟ್ಟೋಗ್ಬಿಡುತ್ತೆ ಏನೋ ಅನ್ನೋ ಥರ ಆಡ್ತಾ ಇದೆಯಲ್ಲ. ಮಾಟಗಾತಿ. ಸರಿ, ನಾನು ಜಾದುಗಾರ್ತೀನಿ. ಅದಕ್ಕೆ ಏನ್ ಮಾಡ್ತೀಯಾ ಇವಾಗ? ನಿನ್ನಂಗೆ ಎಲ್ಲಾರ ಎದುರಿಗೆ ನನಗೆ ಬೆಂಕಿ ಹಚ್ತೀಯಾ, ಇಲ್ಲ ಅಂದ್ರೆ ನೀರಿನಲ್ಲಿ ಮುಳುಗಿಸ್ತೀಯಾ? ಖಂಡಿತ ಇಲ್ಲ. ನಿನ್ನ ಸಹಾಯ ಬೇಕು ನಮಗೆ. ಹಾಗಿದ್ರೆ ನೀವು ಸಾಯಿಸಲ್ವಾ ನನ್ನ? ಇಲ್ಲ, ನಾನು ಯಾಕೆ ಸಾಯಿಸ್ಲಿ ನಿನ್ನ? ಸತ್ತಿಲ್ದೇ ಇರೋರ ಬಗ್ಗೆ ನಿನ್ಗೇನು ಗೊತ್ತು ಅಂತ ಹೇಳು. ಸತ್ತಿಲ್ದವ್ರಾ? ಹಾಂ, ರಾಕ್ಷಸರಾಗಿ ಮನುಷ್ಯನ ತಿನ್ನೋಕೆ ಅಂತ ಈ ಭೂಮಿ ಮೇಲೆ ಓಡಾಡ್ತಿದ್ದಾರಲ್ಲ ಅವರು. ಅವ್ರ ಬಗ್ಗೆ ಏನು ಗೊತ್ತು ಅಂತ ಹೇಳು ನಮಗೆ. ನನಗೆ ಅವ್ರ ಬಗ್ಗೆ ಗೊತ್ತಿದೆ, ಆದ್ರೆ ಎಷ್ಟೋ ವರ್ಷಗಳಿಂದ ಯಾರು ಅವ್ರನ್ನ ನೋಡಿಲ್ಲ. ಆದರೆ ನಾನು ನೋಡಿದ್ದೀನಲ್ಲ, ಇದೇ ಕಾಡಲ್ಲಿ ಎಷ್ಟೊಂದು ಜನನ ಹಿಡಿಬೇಕು ಅಂತ ಓಡಾಡ್ತಿರೋರ್ನ. ತುಂಬ ದಿನ ಬದುಕೋಕ್ಕಾಗಲ್ಲ ಅವ್ರ ಕೈಲಿ ಅಂತ ನನಗನ್ನಿಸ್ತಾ ಇದೆ. ಅವರ ಕಾಡಿಂದ ಹೊರಗಡೆ ಬಂದ್ಬಿಟ್ರು ಅಂತ ಅನ್ಕೋ, ಆಗ ಎಲ್ಲ ಜನಗಳ ಜೀವನನೇ ಅಸ್ತವ್ಯಸ್ತ ಆಗ್ಬಿಡುತ್ತೆ ಅಷ್ಟೇ. ಹಾಗಾಗೋದಕ್ಕೆ ನಾವು ಬಿಡಬಾರ್ದು ಮೈಡ್ ಮರಿಯಾನ್. ನಾವು ಎಷ್ಟು ಬಾರಿ ಹೋಗಿ ಅವರೊಟ್ಟಿಗೆ ನಾವು ಹೊಡೆದಾಡ್ತಾ ಇದ್ದೀವಿ, ಮತ್ತು ಔಷಧಿಗಳಿದಾವಲ್ಲ ನಾಶ ಮಾಡೋದಕ್ಕೆ ಅಂತ, ಅದನ್ನು ಎಷ್ಟು ಸಲ ಅಂತ ಉಪಯೋಗಿಸೋದು, ಅದು ಖಾಲಿ ಆಗ್ತಾ ಇದೆ. ನಾನು ಜಾದುಗಾರ್ತಿ ಅಲ್ಲ. ನನಗೆ ಹೇಗೆ ಹೇಳಕ್ಕಾಗತ್ತೆ ಅವ್ರಿಗೆ ಎಂಥ ಔಷಧಿ ಮಾಡ್ಬೋದು ಅಂತ? ಹೌದಾ? ನಿನ್ನ ಮೇಲೆ ನಂಬಿಕೆ ಇದೆ ನನಗೆ. ನಿನ್ನ ಅಗತ್ಯ ಕೂಡ ಇದೆ. ನಮ್ಮನ್ನು ನಿರಾಶೆಗೊಳಿಸಲ್ಲ ನೀನು ಅಂತ ನಾನು ನಂಬಿದ್ದೀನಿ. ನಾನು ನೋಡ್ತೀನಿ ನನ್ನ ಕೈಲಿ ಏನು ಮಾಡೋಕ್ಕಾಗತ್ತೆ ಅಂತ. ಇದು ನಿನ್ನಿಂದ ಆಗತ್ತೆ. ಓ ಹಾಗೆ, ಇದು ಬರೀ ನೀರಷ್ಟೇ. ಇಷ್ಟೇ ಉಳ್ದಿರೋದು. ಅದೇನ್ ಮಾಡ್ತಿದ್ದೀರಾ ನೀವು? ಅವರು ನಿಮ್ ಸುರಕ್ಷತೆಗೆ ಆಶೀರ್ವಾದ ಮಾಡ್ತಿದ್ದಾರೆ. ಹೆಣ್ಣಿಂದ ಆಶೀರ್ವಾದನ? ಅವಳು ಶಕ್ತಿಶಾಲಿ. ನಾ ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಲ್ವಾ? ನೀವು ಹೇಳೋದೇನು ಅಂದ್ರೆ ನಾವು ಹೋಗೋ ದಾರಿನಲ್ಲಿ ಬ್ಯಾಗ್ನ ಇಟ್ಟು ಬರಬೇಕು ಅಂತನಾ? ಹೌದು. ಹಾಗೆ ಕತ್ಲಾಗೋದಕ್ಕೂ ಮೊದಲು ಆ ಕಾಡಿಂದ ಹೊರಗೆ ಬಂದ್ಬಿಡಿ. ಇದನ್ನೆಲ್ಲ ಮಾಡೋ ಬದಲಾಗಿ ಆ ಡಕಾಯ್ತ್ರನ್ನ ಅಲ್ಲೇ ಹಿಡಿದು ಸಾಯಿಸ್ಬೋದಲ್ವಾ? ಬೇಡ, ನಾನು ಎಷ್ಟು ಹೇಳಿದ್ದೀನೋ ಅಷ್ಟನ್ನ ಮಾತ್ರ ಮಾಡ್ಕೊಂಬಂದ್ರೆ ಸಾಕು. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅಲ್ಲಿಂದ ವಾಪಸ್ ಬಂದ್ಬಿಡಿ. ನನ್ನ ಪ್ರಕಾರ ನಾವು ಅವರನ್ನ ಎದುರಿಸ್ಬೇಕನ್ಸುತ್ತೆ. ನಾನು ಹಾಗೆ ಹೇಳಿಲ್ವಲ್ಲ. ಸರಿ, ಹಾಗಿದ್ರೆ ಹೇ ಬನ್ನಿ, ಬೇಗ ಬನ್ನಿ. ನಾವೊಂದ್ ಕೆಲ್ಸ ಮಾಡ್ಬೇಕು. ಆಗ್ಲಿಲ್ಲ ಅಂದ್ರೆ ಮತ್ತೆ ಪ್ರಯತ್ನ ಪಟ್ರಾಯ್ತು. ಸೋಲನ್ನ ಯಾವತ್ತು ಒಪ್ಕೋಬಾರ್ದು. ಯಾಕೆ ಅಂದ್ರೆ ಅವರು ಸೋಲನ್ನ ಒಪ್ಕೊಳ್ತಲ್ಲ. ಅವ್ರ ಕಾಡಿಂದ ಹೊರಗಡೆ ಬಂದ್ರು ಅಂತಂದ್ರೆ ಎಲ್ಲ ಹಾಳಾಗೋಗುತ್ತೆ. ಅವನೀ ಕೆಲ್ಸನ ಮುಗಿಸ್ಲಿಲ್ಲ ಅಂದ್ರೆ ಅವನ್ನ ಯಾವ್ದ್ರಲ್ಲಾರು ಸಿಗಿಸ್ಬೇಕು. ರಾಕ್ಷಸರಿಗೆ ಮಾಡೋ ಹಾಗೆ. ಇವನು ರಾಕ್ಷಸ ಇಡೀ ಶೇರ್ವುಡ್ ಕಾಡಿಗೆ.